ನಾನೇ ಕೊಡಂತ ಇದ್ದೆ. ನನ್ನ ಕೊಡಿ 50 ರೂಪಾಯಿ ಹೊಟ್ಟೆ. ₹10 ಇದ್ದರೆ ಕೊಡು, ನಾನು ಇಡ್ಲಿ ತಗೋತೀನಿ. ನಾನು ಅಷ್ಟೊತ್ತಿಂದ ಹುಡುಕಿ ಸೊಂಡಾಡ್ತಾ ಇದ್ದೀನಿ. ಸರಿ, ಪೈಸೆ ಇಲ್ಲ ಇದ್ದರೆ ಕೊಡು ಒಂದಿತ್ತು. ಎಂದ್ರೆ ಎಷ್ಟೊಂತ ಎಲ್ಲ ಗೊತ್ತಿದೆ. ಯಾರು ಒಂದು ಪೈಸೆ ಕೊಡ್ತೀನಿ, ದುಡ್ಡು ಆಗಿಲ್ಲ. ಇನ್ನೇನು ನನಗೆ ಕೆಲಸ ಮಾಡೋಣ. ಇಲ್ಲಿ ಬರ್ತವೆ. ಇಬ್ಬರು 3 ಜನ ಮನೆ ತಿಂಗಿ 50 ರೂಪಾಯಿ ಕೊಡಿದ್ರೆ ಅಂತ ಚಿಲ್ಲರೆ ಇರೋದ ಇಷ್ಟು ಇರೋದು ನನ್ನ ಹತ್ರ. ಚಿಲ್ಲರೆ ಮುಸ್ಲಿಮೇ ತಗೊಂಡು ಕೊಡಿ. ಬೆಳಗ್ಗೆನೇ ಸಾಲ ಬಂದಿದ್ರಲ್ಲ. ಈಗ ಎಷ್ಟು ಕಿಡ್ಲಿ ತರಬೇಕು? ನನಗೇನು ಬೇಡಪ್ಪ. ಏನು ಬೇಡವಾ? ನೋಡ್ತೀನಿ, ಅನ್ನ ಇದ್ದ ನೋಡ್ತೀನಿ. ಅನ್ನ ಇಲ್ಲ, ಸಾಯಂಕಾಲ ಖಾಲಿ ಆಯಿತು. ಎಷ್ಟೆಷ್ಟು ಇಡ್ಲಿ? ₹30 ಒಂದು ಪ್ಲೇಟು. 30 ರೂಪಾಯಿ ಒಂದು ಇಡ್ಲಿಗೆ? ಒಂದು ಪ್ಲೇಟ್ ₹30. ಒಂದು ಇಡ್ಲಿ ₹30. ಒಂದು ಪ್ಲೇಟ್ ಎಷ್ಟು? ₹30. ಅದೇ ಎಷ್ಟು ಬರ್ತಾವೆ ಇಡ್ಲಿ? ಸಣ್ಣ 5 ಇಡ್ಲಿ ಬರ್ತವೆ, ತೆಳ್ಳಿ ಇರ್ತವೆ ಅಷ್ಟೇ. ತಗೋಬಾರ್ದು ನೀವು. ನಾವು ಒಂದು ಪ್ಲೇಟು, ನೀವು ಒಂದು ಪ್ಲೇಟ್. ಒಂದು ಬೇಕಾದ್ರೆ 2 ಬರ್ತಾವೆ. ನನಗೊಂದು ನಿನಗೊಂದು ಪ್ಲೇಟ್ ತರ್ತೀನಿ. ನನಗೊಂದು ಪ್ಲೇಟು, ನಿನಗೊಂದು ಪ್ಲೇಟು. ಮತ್ತೆ ನನ್ನ ಮಾಡ್ಕೊ ಊಟ ಮಾಡ್ಕೊಂಡು ಸಾಕು. ನೀರು ಹಾರಿಸ್ತಾಳೆ ಅವಳು. ಆ್ಯಕ್ಚುಲಿ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬೇರೆ ವಿಷಯಕ್ಕೆ. ಮತ್ತು ಇವಾಗ ನೀರು ಹಾರಿಸಿಲ್ಲ. ಆ್ಯಕ್ಚುಲಿ ಬಟ್ಟೆಗಳು ಆರಿತು, ನೀರು ಚೆಂದ ಹಾಕೋಳೆ. ಎದುರುಗಡೆ ಹೋಟ್ಲ್ ಕಾಣ್ತಾ ಇದೆಯಲ್ಲ, ಈ ಹೋಟ್ಲಲ್ಲಿ ಒಂದು ಪ್ಲೇಟ್ ₹30. ಸಣ್ಣ ತಟ್ಟೆ ಇಡ್ಲಿ, ಅದು ತೆಳಗಿರುತ್ತೆ. ಅದು 5 ಇಡ್ಲಿ ಬರುತ್ತೆ. ಪೂಜ್ಯ ಪಿತಾಶ್ರೀ ಪುಷ್ಪಮ್ ಇದ್ದಾರಲ್ಲ, ಅವರು ₹20 ತೊಗೊಳ್ತಾರೆ, 3 ಇಡ್ಲಿ ಕೊಡ್ತಾರೆ. ಅಂದರೆ ಹಾಫ್ ಪ್ಲೇಟ್, ಅರ್ಧಂಬರ್ಧ ತೊಗೊಬಾರ್ದು ಇಡ್ಲಿ. ಅರ್ಧಂಬರ್ಧ ಇಡ್ಲಿ ತರೋದು ಒಂದು ಗಾಡಿ ಎಲ್ಲ ಹೊರಿಸ್ಕೊಂಡು ನೋಡಿ.
ಅರ್ಧಂಬರ್ಧ ಇಳಿತಿರೋದು, ಅರ್ಧಂಬರ್ಧ ಬಾಗ್ತಿರೋದು ಎಲ್ಲ ಅರ್ಧಂಬರ್ಧ ಅವರು ಪೂರ್ತಿ ಥರ ಅಲ್ಲ. ಅದು ಆ್ಯಕ್ಚುಲಿ ಅಲ್ಲಿ ನೀರು ಹರಿಸ್ತಾಳಲ್ಲ ಅಮ್ಮ, ಅದು ಸಿಟಿ ಕಾರ್ಪೊರೇಷನ್ದು ಕವರ್ ಮಾಡಬೇಕಾಗಿತ್ತು. ಸಿಟಿ ಕಾರ್ಪೊರೇಷನ್ ಅಂದರೆ ಬಂದಿರೋದು ಟೌನ್ ಪಂಚಾಯತಿ ಬರುತ್ತೆ, ಅದು ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ತೊಂದರೆ ಕೊಡ್ತಾ ಇದ್ದಾರಲ್ಲ, ಸೊ ಅದೇ ರಿಲೇಟೆಡ್ ಇದು. ಆ್ಯಕ್ಚುಲಿ ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಸೆಪ್ಟೆಂಬರ್ 2022 ಕಥೆ ಇದೆಯಲ್ಲ, ಅಲ್ಲೂ ಕೂಡ ಈ ಸೇಮ್ ಇದೇ ವ್ಯಾನ್ಗಳು ಕಾಣಿಸ್ಕೊಳ್ತದೆ. ಅಲ್ಲೇ ಸ್ಟೋರಿ ಸ್ಟಾರ್ಟ್ ಆಗೋದು, ಮೊದಲನೇ ಸ್ಟೋರಿ ಬನ್ನೂರಲ್ಲೇ ಸ್ಟಾರ್ಟ್ ಆಗೋದು. ಸೆಪ್ಟೆಂಬರ್ 2022 ಗಲಾಟೆ ನಡೆಯುತ್ತಲ್ಲ ಅವಾಗ. ಅವ್ರು ನೀರು ಚೆಲ್ಲೋದು. ಆ್ಯಕ್ಚುಲಿ ಇಲ್ಲೊಬ್ಬ ಚೇರ್ಮನ್ ಕೂತಿದ್ದಾನಲ್ಲ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಅವನು ಮಕ್ಕಳ ಮುಂದೆ ಬಂದು ಕೆಮ್ಬಿಟ್ಟು ಹೋಗ್ತಾನೆ. ಅರ್ಥ ಆಗದೆ ಏನಂದರೆ ಸಿಟಿ ಕಾರ್ಪೊರೇಷನ್ ಅವರು ರೋಡ್ ರೂಲ್ಸ್ ಫಾಲೋ ಮಾಡಬಾರ್ದು ಅಂತ ನಿಯಮ ಏನಾದ್ರು ಇದೆಯಾ? ಇಲ್ಲೂ ಅಷ್ಟೇ, ಮೈಸೂರಲ್ಲೂ ಅಷ್ಟೇ, ಹಿಂಗೆ ಅಪೋಸಿಟ್ ಸೈಡಲ್ಲ. ಇದು ನಮ್ಮ ಆದ್ಯ ನೀರು ಹಾರಿಸ್ತಾ ಇದ್ದಿದ್ದು. ಜಯ ಕರ್ನಾಟಕ, ಜಯ. ಹೌದು, ಆ್ಯಕ್ಚುಲಿ ಒಳಗಡೆ ಕೂತಿದ್ದಾನಲ್ಲ ಹುಡುಗ, ಸಿಟಿ ಕಾರ್ಪೊರೇಷನ್ ಮ್ಯಾನ್ ಹುಡುಕ್ತಾ, ಅವನು ನಮ್ಮ ಅಜ್ಜಿ ಸ್ಟೂಡೆಂಟ್, ಅಂಗನವಾಡಿ ಸ್ಟೂಡೆಂಟು. ನನಗೊಂದು ತಗೊಬಂದು ಇವತ್ತು ತಗೊಬಂತೀನಿ ಹೇಳ್ದಲ್ಲವ. ಇದೊಳಗೆ ಹೇಳಿದವ 30 ರೂಪಾಯಿಗೆ 2 ಪ್ಯಾಕೆಟ್ ಆಯ್ತಾ? ಎರಡು ಪ್ಲೇಟ್ ಇಡ್ಲಿ ಆಯ್ತಾ? ಅದೇ ಎರಡು ಪ್ಲೇಟ್ ಇಡ್ಲಿ ಆಯ್ತಾ? 2 ಪ್ಲೇಟೇ 2 ಪೊಟ್ನ ಇದ್ದವ ಅಲ್ಲಿ. ಅದನ್ನೇ ಕೇಳೋದು. ನಿನ್ನ ಮೊಬೈಲಲ್ಲಿ ಕರೆನ್ಸಿನೇ ಇಲ್ಲ. ಅಲ್ಲ, ಅವ್ರ ಕೈಲಿ ಮಾಡಿಸೋದು ಅಂದ್ರಲ್ಲಿ ಹೋಗಲ್ಲ. ಹೋಗಿರೋದು ಅವ್ರು ನಮಗೆ ಅದು ಮಾಡಿಸೋದು. ಆಸ್ಪತ್ರೆಗೆ ತೋರ್ಸಕ್ಕೆ ನನಗೆ ದೊಡ್ಡ ಬಂದಿಲ್ಲ. ಕರ್ಕೊಬರ ಅವ್ನು ಕರ್ಕೋಬೇಕು, ಅವನೇ ಮಾಡೋದು. ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದ್ದ ನಿಮಗೆ? ಅಲ್ಲ ಕಣಕ, ನನ್ನ ಮಗ ಬೇಕಾದಷ್ಟು ಹಿಂಸೆ ಮಾಡಲ್ಲ. ನಾನು ಯಾರ ಹತ್ರನೂ ಇರಲ್ಲ, ನಾನು ಒಬ್ಬಳೇ ಇರಬೇಕು ಅಂತ ಆಟ ಮಾಡ್ಕೊಂಡು ಜಗಳ ಕಾಯ್ಕೊಂಡು ನಾನು ಸಪ್ರೇಟಾಗಿ ಬಂದು ಇರ್ತೀನಿ ಅಂತ ಬಂದಿದ್ದೀನಿ. ನೀವೇ ತೊಂದರೆ ಕೊಡ್ತಾ ಇದ್ದೀರ ನನಗೆ. ನಿಮ್ಮ ಪಾಡು ನೀವು ಹಂಗೆ ಇರಿ, ಅವ್ರು ಹೆಂಗವ್ರಂಗೆ ನೀವು ಇರಿ. ಎತ್ತು ಮಗ ಹೋಗಿದ್ರು, ಮೊಮ್ಮಕ್ಳಿಗೆ ಹೋಗಿದ್ರು, ಮಗಳಿಗೆ ಹೋಗಿದ್ರು, ನಾನು ಯಾರ ಜೊತೆಲೂ ಇರೋಕ್ಕೆ ಇಷ್ಟ ಇಲ್ಲ. ನಾನು ಒಬ್ಬಳೇ ಇರಬೇಕು ಅಂತ ಆಟ ಮಾಡ್ಕೊಂಡು ಬಂದೆ. ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನಾನು ಮುಂದಕ್ಕೆ ಏನು ಮಾತಾಡೋಣ, ಕೈ ಮಾತಾಡೋ ಶಕ್ತಿ ಇಲ್ಲ. ನೀವೆಲ್ಲ ಮಾತಾಡ್ಬೇಡಪ್ಪ. ನೀನು ಮಾತಾಡ್ಬೇಡಪ್ಪ, ನನಗೆ ಈ ವಾದ ಮಾಡೋಕೆ ಆಯ್ತಾ ಇಲ್ಲ. ಆಯ್ತಾ? ಇರೋ ವಿಷಯನ ನಾನು ಹೇಳಿ ಬರೋದಿಲ್ಲ. ನಾನು ಒಬ್ಬಳೇ ಇರಬೇಕು ಅಂತ ಬಂದಿದ್ದೀನಿ, ಇರಬೇಕು ಅಷ್ಟೇ. ನಾನು ನೋಡ್ಕೊಳ್ಳೋರು ಇರೋ ಗತಿಯಲ್ಲಿ ಮಗಳು ಬೇಕಾದಷ್ಟು ಹೋಗರಿತಾವಳೆ, ಮಗಗೆ ಹೋಗರಿತಾವನೆ. ನಾನು ಯಾರ ಜೊತೆನೂ ಇರಲ್ಲ ಅಂತ ಇಷ್ಟ ಮನೆ ಮಾಡ್ಕೊತೀನಿ ಅಂತ ಬಂದಿದ್ದೀನಿ. ನಾನು ಇದ್ದೀನಿ, ಇನ್ನು ಮುಂದಕ್ಕೆ ನನಗೆ ಏನು ಮಾಡಬೇಡ. ಮಕ್ಕಳ ವಿಚಾರ ಬೇಡ, ಮಕ್ಕಳ ವಿಚಾರ ಬೇಡ, ನೀನು ವಿಚಾರನೂ ಬೇಡ ನನಗೆ.
ನಾ ಹೇಳ್ತಾ ಇರೋದು ನನಗೆ ಅದ್ಯಾಕೆ ಬೇಡ ಏನ್ ಮಾಡ್ಬಿಟ್ಟಿದ್ದಾನೆ ನಾನು ನೀನೇನು ಮಾಡಿ ಆ ಪ್ರಶ್ನೆ ಬೇಡ. ನನಗೆ ನಾನು ಒಬ್ಬಳೇ ಇರಬೇಕು ಅಂತ ಇಲ್ಲಿ ಬಂದಿರೋದು. ಇಷ್ಟಾಗ್ಲೂ ನೀನು ನನಗೆ ಯಾರ ಜೊತೆನಲ್ಲೂ ಇರೋಕ್ಕೆ ಇಷ್ಟ ಇಲ್ಲ. ನಾನು ಒಬ್ಬಳೇ ನೆಮ್ಮದಿಯಾಗಿರ್ಬೇಕು. ನೀನು ಯಾರ ಜೊತೆಲಿ ಇರ್ಬೇಡ ಕಣಕ್ಕ ಡಾಕ್ಟ್ರು ನನಗೆ ನೀನು ಹಿಂಸೆ ಕೊಡಬೇಡ. ನೀನು ಹಿಂಸೆ ಕೊಡಬೇಡ. ಈಗ ಅವ್ರು ಹೆಂಗವ್ರೆ ನೀನು ಹಂಗೆ ಇದ್ಕೊ ನಿನ್ನ ಪಾಡಿಗೆ ನೀನು. ನನಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯ ನೀನು? ನೀನು ಇದಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ನಂಗೆ ಶಕ್ತಿ ಇಲ್ಲ. ನಿನಗೆ ಶಕ್ತಿ ಇಲ್ಲ. ನನ್ನ ಜಗಳನೂ ಕಾಯ್ದಿಲ್ಲ, 85 ವರ್ಷ 500 ವರ್ಷ ಆಗಲಿ ನನ್ನ ವಿಷಯ ನೀವು ಬಿಟ್ಟ. ಈಗ ಬಾ ನನ್ನ ಜೊತೆ ಅವ್ರು ಯಾರು ಹೆಂಗಾರ ಕೂತಿದ್ದೀವಿ ಯಾರು ಅವ್ರದ್ದೆಲ್ಲ ನನಗೇನೂ ಇಲ್ಲ. ನಾನು ಸಪ್ರೇಟಾಗಿ ಇರಬೇಕು ಅಂತ ಬಂದಿದ್ದೀನಿ. ನನಗೆ ಬಿಟ್ಬಿಡು. ನಿನ್ನ ಪಾಡಿಗೆ ನೀ ಇರೋ. ಸ್ವಂತ ಎತ್ತು ಮಗನ್ನೇ ಬಿಟ್ಬಿಟ್ಟು ನಾನು ಬಂದಿರೋಳು. ಎತ್ತು ಮಗಳು ಗೋಗರಿತಾಳ ಮಂಜಿ. ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ. ನಾನು ಒಬ್ಬಳೇ ಇರಬೇಕು ಅಂತ ಬಂದಿರೋದು ನಾನು. ನೀನು ಯಾಕೆ ಹಿಂಸೆ ಕೊಡ್ತಾ ಇದ್ದೀನಿ ನನಗೆ? ಏನು? ನಾನು ಸುರೇಶ್ಗೆ ಫೋನ್ ಮಾಡಿದೆ. ಸುರೇಶ್ನವ್ರ ಅಪ್ಪ ಬಂದ್ರು ಕೇಳಲ್ಲ. ಸುರೇಶ್ನವರು ಅಲ್ಲವೇ ಹುಷಾರಿಲ್ಲ ಅವ್ರು ಯಾರಿಗೂ ಅಂತ 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 ಅಂದ. ಹೌದು. ಈಗ ನಿನ್ ನೋಡ್ಕೊಳಕ್ಕೆ ನಾನಿಲ್ವಾ? ಬೇಡ. ನಾನು ಹೋಗಿದ್ದಾನ ಹೇಳ್ತಾ ಇದ್ದೀನಲ್ಲ, ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ. ನಾನು ಒಬ್ಬಳೇ ಇರಬೇಕು ಅಂತಾನೆ ಸುರೇಶ್ ಆಗಲ್ದ ಒಟ್ರೆ ಸೇರ್ದ ಆಗಲ್ಲ ನಾ ಇರಲ್ಲ ಅಂದ್ಬಿಟ್ಟು ಬಂದೆ. ಮಗಳಿಗೂ ಆಗಲ್ಲದು ಅವಳ ಹತ್ರನೂ ಇರಲ್ಲ ಅಂತ ಬಂದೆ. ಈಗ ನೆಮ್ಮದಿಯಾಗಿ ಇಷ್ಟ ಎಲ್ಲ ಮಾಡ್ಕೊಂಡಿನಿ. ನಾನು ಇದ್ದೀನಿ ಬುಡಿ ಅಂತ ಹೇಳಿದ್ದೀನಿ. ಅವ್ರು ಬಿಟ್ಟೋರ ತಾನೆ. ನೀನ್ ಯಾಕೆ ನಂಗೆ ತೊಂದರೆ ಕೊಡ್ತಾ ಇದೀಯಾ? ಅವ್ರ ಪಾಡಿಗೆ ಅವ್ರು ಆಯ್ತು ನೀನು ಇಷ್ಟಂತೆ ಇರೋ, ನೀನು ಚೆನ್ನಾಗಿರೋ ಅಂತ ಬಿಟ್ಟು ತಾನೆ. ನೀನು ಸಮಾಧಾನವಾಗಿ ತಿರ್ಗ ನಾನು ಸಮಾಧಾನವಾಗೇ ಇದ್ದೀನಿ. ಸಮಾಧಾನವಾಗಿ ಇದ್ದೀನಿ. ಅವ್ರು ಯಾರು ಬೇಡ ಅಂತ. ಅವ್ರು ಯಾರು ಬೇಕು? ಎಲ್ಲರೂ ಬೇಕು. ನನಗೆ ಬೇಡ ಅಂತ ಹೇಳ್ತಾ ಇಲ್ಲ. ನಾನು ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ. ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ನಾ ಬರಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಯಾವ ಆಸ್ಪತ್ರೆ ಕರೆದ್ರೂ ನಾವು ಬರಲ್ಲ. ಯಾರ ಜೊತೆನೂ ಬರಲ್ಲ. ಯಾರ ಕೈಲೂ ಮಾಡಿಸ್ಕೊಳ್ಳಲ್ಲ. ಅಷ್ಟು ಗ್ಯಾರಂಟಿ. ಅದು ಬಿಟ್ಕೊಂಡೆ ಅವನ ಹತ್ರ ಆಟ ಮಾಡ್ಕೊಂಡು ನಾನು ಇಲ್ಲಿ ಬಂದಿರೋದು. ಹೊಟ್ಟೆಗೆ ಮಣ್ಣು ತಿಂದಿದ್ದೀನಿ. ನಾವು ಒಟ್ಟು ಹಸ್ಕೊಂಡಿದ್ದೆ. ಬ್ಯಾಚರ್ವ ನನಗೆ ತಿಂದಿದ್ದೀನಿ. ಇನ್ನೂ ಅದಕ್ಕೆ ತಿನ್ನಕ್ಕೆ ಅನ್ನ. ಇವೆಲ್ಲ ಮಾತಾಡ್ಬೇಡ. ನೀನು ಮಾತಾಡಬೇಡ. ನಿನ್ನ ಪಾಡು ನೀನು ಸಪ್ರೇಟಾಗಿ ಇರೋದು ಕರಿ. ನನ್ನ ಬಿಟ್ಬಿಡು. ನನಗೆ ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ. ಬಿಟ್ಟು ತಲೆ ತಿನ್ಬೇಡ ನೀನು. ನೀನು ಏನೇನೋ ಮಾತಾಡಬೇಡ. ನಾ ಏನು ಮಾತಾಡೋಲ್ಲ. ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಹುಚ್ಚಿದ್ದ ನನಗೆ. ನಾನು ನನ್ನ ಮಗನ್ನೇ ಬಿಟ್ಬಿಟ್ಟು ಮಗಳು ಬಿಟ್ಬಿಟ್ಟು ನನಗೆ ಯಾರು ಬೇಡ, ನಾವು ಒಬ್ಳು ಇರ್ಬೇಕು ಬುಡಿ ಅಂತ ಹೇಳೋರೆ ಹೇಳಿದ್ದೀನಿ. ಅದ್ರಂತೆ ಅವರೇ. ನೀನು ಯಾಕೆ ನನ್ಗೆ ಕೊಟ್ಟಿಸ್ತಾ ಇದೀಯ? ನಾನು ಹೊಟ್ಟೆ ಹೋಗಿ ಹೇಳ್ತಾ ಇಲ್ವಾ? ನಾನು ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ. ನಾನು ಒಬ್ಳು ಇರಬೇಕು ಅಂತ ಹೇಳ್ತಾ ಇದ್ದೀನಿ. ನಿನ್ನ ಪಾಡಿ ನೀರು. ನೀನೇ ಹಿಂಸೆ ಕೊಡ್ತಾ ಇರೋದು ನನಗೆ. ಹಿಂಸೆ ಕೊಟ್ಟಾನ ಮತ್ತೆ ಈಗ ನಾನು ಹೇಳ್ತಾ ಇಲ್ವಾ? ಅಪ್ಪ ನಾನು ಯಾರ ಜೊತೆ ಬರೋದು ನಮ್ದೇ ನಿಮ್ಮ ಪಾಡು ನೀವು ಇರಿ ಅಂತ ಹೇಳ್ತಾ ಇದ್ದೀನಲ್ಲ. ಸಮಾಧಾನವಾಗಿ ಜಗಳ ಕಾಯ್ತಾ ಇದ್ದಾನ, ಅಳ್ತಾ ಇದ್ದಾನ, ಕರಿತಾ ಇದ್ದಾನ, ಬೈತಾ ಇದ್ದಾನ, ಏನೂ ಇಲ್ಲ. ಈಗ ಅವ್ರ ಹೆಂಗೆ ನನ್ನ ಮಕ್ಕಳು ಯಾಕೆ ಹಿಂಗೆ ಹಿಂಸೆ ಕೊಡೋದು ನೀವು? ಅಕ್ಕ ನೀ ತಿರ್ಗಾ ನಿನ್ಗೆ ಅಕ್ಕ ಅಕ್ಕ ಅಂತ ನಾನು ತಲೆ ತಿನ್ಬಿಡವು. ಯಾಕಂದ್ರೆ ಪ್ರಾಣ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ತಡಿಲಾರ್ದೆ ಹಿಂಸೆ. ನೀನು ಸಮಾಧಾನವಾಗಿ ಈಗ ಹೇಳ್ತಾಳೋ ಅದೇನು ಸಮಾಧಾನ ಇಲ್ಲ. ಅವ್ರ ಎತ್ತು ಮಕ್ಕಳನ್ನ ಬಿಟ್ಬಿಟ್ಟು ಬಂದವಳೆ ಸಪ್ರೇಟಾಗಿ ಇರಬೇಕು ಅಂತ ನಮ್ಗೆ ಹಾಕ್ಬೇಕು. ಅವ್ರ ಪಾಡು ಅವ್ರು ಇರಲಿ ಅಂತ ನೀನು ಸುಮ್ಮನೆ ಹೋಗು. ನಿನ್ನ ಪಾಡು ನೀರು. ನನಗೆ ನೀನು ಬಂದು ಹಿಂಗೆ ಹಿಂಸೆ ಕೊಟ್ಟೆ. ಅದು ಒಂದು ಮಾತಾಡಲ್ಲ. ನೀ ಏನು ಹೇಳ್ಬೇಡ ನನಗೆ. ನಾ ಕೇಳಕ್ಕೂ ರೆಡಿ ಇಲ್ಲ. ಚೆನ್ನಾಗಿ ಸಾಕಿದ್ದಾಳು ನೀನು. ಆಯ್ತು ಸಾಕಿದೆ. ನನ್ನ ಎತ್ತು ಮಕ್ಕಳನ್ನೂ ಸಾಕಿದ್ದೀನಿ. ಎತ್ತು ಮಕ್ಕಳು ಕೇಳು. ಎತ್ತು ಮಗನೂ ಸಾಕಿದ್ದೀನಿ. ನಿನ್ನೂ ಮಗನಿಗೆ ಸಾಕಿದ್ದೀನಿ. ಎತ್ತು ಮಗನೇ ನನ್ನ ಆಯ್ತು ನಮ್ಮ ಚೆನ್ನಾಗಿರಿ ಎಲ್ಲ ಇರ್ತೀನಿ ಅಂತ ಒಬ್ಳು ಇಷ್ಟಪಡ್ತಾಳೆ ಅಂತ ಬಿಟ್ಟು ಹೇಳ್ತಾನೆ. ನೀನು ಯಾಕೆ ಹಿಂಸೆ ಕೊಡ್ತಾ ಇದ್ದೀವಿ ಬಂದು? ಈಗ ಅವೆಲ್ಲ ಬೇಡ. ನನಗೂ ಬೇಡ. ಈಗ ಬೇರೆದೆಲ್ಲ ಬೇಡ. ಈಗ ನನಗೂ ಬೇರೆ ಬೇಡ. ನಾನು ಯಾರ ಕದ್ರು ಎಲ್ಲೂ ಬರಲ್ಲ. ನಾನು ನನ್ನ ಮನೇಲಿ ಇರಬೇಕು. ಇದ್ದೀನಿ. ನಿಮ್ಮ ಪಾಡು ನೀವಿರಿ. ನಿಮ್ಮಲ್ಲೇ ಇರಕ್ಕ ನನ್ಗೆ ಯಾಕೋ ಹುಚ್ಚಿಡ್ಕೊಂಡು ಇದು ಹೊಟ್ಟೋಗ್ಲಿ ಅಂತ ಇವಾಗ ಪ್ರಾಣ ಕಳ್ಕಲ್ಲ ಹೇಳು. ಹೋಗಿ ಮುಂದೆ ಹೊಟ್ಟೋಗ್ಲಿ ಈಗ. ಈಗ ಸುಮ್ಮನೆ ಕೂತ್ಕೊಳ್ಳಿ. ಮತ್ತೆ ನೀವು ಹೊಟ್ಟೋಗಿ ಸ್ವಲ್ಪ ಸಮಾಧಾನ ಸ್ವಲ್ಪ ನನಗೆ ಸಮಾಧಾನವಾಗ ಮಾತಾಡ್ತಾ ಇರೋದು. ತಲೆ ಕೆಡ್ಸ್ಕೊಂಡಿಲ್ಲ. ನಿಮ್ಮ ಪಾಡು ನೀವಿರಿ. ನಾನು ಒಬ್ಬಳು ಇರೋ ಕುಡಿ. ಅದಕ್ಕಿಂತ ಇರ್ಬೇಕಾಗಿಲ್ಲ ನಾನು. ಈಗ ಈಗ ಊಟನ ನೋಡ್ಕೊತೀನಿ ನಿಮ್ಮ ಕತೆ ನೋಡ್ಕೊಳ್ಳಿ ಅಂತ ಐತೆ. ಅದು ಊಟ ಅದಿರಲಿ. ನೀವು ಮಾಡ್ಬೇಕಾಗಿರೋ ಕೆಲಸ ಮಾಡು. ಈಗ ಊರಿಗೆ ಹೋಗು. ಇದು ಜಮೀನ್ದು RTC ಮತ್ತೆ ಪತ್ರಗಳು ತಗೊಬಂದ್ಬಿಟ್ಟು ಮಾಡ್ಬೇಕಾಗಿರೋ ಕೆಲಸ ಮಾಡು. ನಾನು ನನ್ನ ಕೆಲಸ ನೋಡ್ತೀನಿ. ಮಾಡ್ಬೇಕಾಗಿರೋ ಕೆಲಸ ಮಾಡು. ಕೆಲಸ ಬರೋ ಕೆಲಸನ ಇಲ್ಲಿ ಕೂತ್ಕೊಂಡು ಮೊಳೆ ಹೊಡಿಬೇಡ ಬಂದ್ಬಿಟ್ಟು. ಹಂಗ ಅವನು ಹೇಳ್ತಾರೆ ಸರಿ ಅದು ಮಾಡು. ನನ್ನ ಬಿಟ್ಬಿಡು. ಮೊದಲು ನಿನ್ನ ಕೆಲಸ ಆಗಲಿ. ನಿನ್ನ ಕೆಲಸ ಆಗಲಿ ಮೊದಲು. ನನ್ನ ಕೆಲಸ ಏನು ಆಗಲ್ಲ. ಏನಾಗಬೇಕು? ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ. ಇದೀನಿ ತಂದು ಆಮ್ಲೆ ಬಂದು ತಿಂತಾ ಇದ್ದೀನಿ. ನಂದೇನಾಗಿದೆ ದೊಡ್ಡ ರೋಗ? ನಿಂದೆ ಹಿಂಸೆ ಆಯ್ತಾ ಇರೋದಾಗ ನನಗೆ. ಒಂದು ಜಮೀನು ಮಾರ್ಬಿಟ್ಟು ಹಾಗೆಲ್ಲ ಉಳಿಸ್ಕೊಂಡು ಇರ್ಬೇಕು ಅವ್ರ ಮನೇಲಿ. ಒಂದು ಜಮೀನು ಯಾವ್ದಾದ್ರು ಜಮೀನಿಗೆ ದುಡ್ಡು ಮಾರ್ಬಿಟ್ಟು ಯಾವ್ದಾದ್ರು ಸಣ್ಣ ಪುಟ್ಟ ರೂಮ್ ಮಾಡ್ಕೊಂಡು ಬಸ್ಕೊಂಡು ತಲ್ಕೊ ಮೊದಲು. ಹಂಗ ಅವ್ರು ಯಾಕೆ ಕಳ್ಕೊದಿಲ್ಲ ಅವನೇ ನಿಮಗೆ. ಈಗ ಜಮೀನು ಮಾರಾಟ ರೂಮ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಅವ್ನು ಹೇಳ್ತಾರೆ ಸರಿ
ನಾನು ಒಬ್ಬಳೇ ಇರಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಅವ್ರನ್ನ ಬಿಟ್ಟು ಎತ್ತು ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ. ಯಾಕೆ ಬಂದೆ? ಬೇಕೆ ಇದೆಲ್ಲ ನಿಮಗೆ ಒಂದು ರೂಮ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಜಮೀನು ಮಾರ್ಬಿಟ್ಟು ಇಲ್ಲ ಜಮೀನ ಮಾರಾಟ ಮಾಡ್ಬಿಟ್ಟು ಬರೋ ದುಡ್ಡಲ್ಲಿ ಒಂದು ರೂಮ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಈಗ ನಾನು ಹೊಟ್ಟೈತೀನಿ. ಪುನಃ ಸಾಯಂಕಾಲ ಬರ್ತಿದೆ. ಸಾಯಂಕಾಲ ಬಂದು ಪುನಃ ಹಿಂಗೆ ಹೊರಗಡೆ ಹಾಕ್ತಿದೆ. ಓ ಹಂಗ ಅಕ್ಕ ಬರ್ತೀನಿ ಕಣಕ್ಕ. ಆಯ್ತವ ಟಾಪಿಕ್ ಕ್ಲಾಸ್ ಏನು ಮಾಡೋದು ಮಾಡಿ ಬರ್ತೀನಿ. ನಾನೇ ನಿಂದೇನು ಕಿತ್ಕೊಂಡಿದ್ದಾನ ಮಾಡೋಕ್ಕೆ? ಯಾರೂ ತಿಳ್ಕೊಂಡಿಲ್ಲ, ಯಾರು ತೊಂದರೆ ಕೊಡ್ತಾಯಿಲ್ಲ, ಯಾರನ್ನೂ ಬೀಳ್ತಾ ಇಲ್ಲ. ನಾನು ಪಡ ಮನೆ ಮಾಡ್ಕೊಂಡು ನಾ ಇರ್ತೀನಿ ಕಣ. ನಾನು ಬಿಡ್ಬಿಡು ಒಂದೇ ಬಿಟ್ಟವನೇ ನಾನು ಪಡ ನಾ ಇದ್ದೀನಿ. ಇಷ್ಟ ಬಂದು ನಮ್ಮ ಹೂವು ಅಂತ ಬಂದು ತಂದು ಕೊಡು ಇದೆಲ್ಲ ನೀರು ಒಂದೇ. ಅಲ್ಲಿದ್ರು ನನ್ನ ಕಷ್ಟ ಸುಖ ನೋಡಬೇಕು ಅಂದ್ರೆ ಬಂದು ನೋಡ್ತಾನೆ. ಇದರ ಬೋಳಿ ಮಗ ಇರ್ತಾನೆ. ಮಾಡ್ಬೇಕಾದ್ರೆ ಕೆಲಸ ಮಾಡಿಲ್ಲ ಅಲ್ಲಿ ಬಂದವ್ರೆ. ಸಾಕಿದೆ ಬಾ ಇಲ್ಲಿ ಆಸ್ಪತ್ರೆಗೆ, ಸಾಕಿದೆ ಬಾ ಇಲ್ಲಿ ಆಸ್ಪತ್ರೆಗೆ. ಮಾಡ್ಬೇಕಾದ್ರೆ ಕೆಲಸ ಮಾಡಿಲ್ಲ, ಆಸ್ಪತ್ರೆ ಬಂಕ ಬಂದವ್ರು ಇಲ್ಲಿ. ಇರೋನು ಮಗ ತಾಳಪ್ಪ, ನನ್ನ ಪರಿಸ್ಥಿತಿ ಅಲ್ಲೇನಾಯ್ತು ಇಲ್ಲೇನಾಯ್ತು ಅವ್ನಿಗೆ ಏನಾರು ವ್ಯವಹಾರ ಮಾಡ್ಕೊಡೋಣ. ನನ್ನ ಕೆಲಸ ನನ್ನ ಕರ್ತವ್ಯನ ಮಾಡೋಣ ಅನ್ನಲ್ಲ. ನನಗೇನು ಮಾಡಬೇಕು? ನಾ ಹೆಂಗೋ ಇಷ್ಟಾಗ ಮನೆ ಮಾಡ್ಕೊಂಡಿನಿ, ನನ್ನ ಪಾಡಿಗೆ ನಾನು ಇದ್ದೀನಿ. ಅವನ ನನ್ನ ಕರಿಬೇಡ ಕಣಪ್ಪ, ನಾ ಎಲ್ಲೂ ಬರೋಲ್ಲ. ಅವಳು ಅಲ್ಲಿಂದ ಬಂದು ಇಲ್ಲಿ ಯೂರಿನ್ ಮಾಡ್ತಾ ನಿಂತ್ಕೋತಾನೆವ ಅಮ್ಮನೇವ. ಅವನೇ ಬಂದ್ಬಿಟ್ಟಾಗೆ ಎಲ್ಲಿ ಬೋರ್ಡ್ ತಗ್ಸಿ ಹಾಲು ಹಾಕ್ಸಿ ಪಾಯ ತಗ್ಸಿ ನಾನು ಬಿಟ್ಕೊಟ್ಟ. ಭಗವಂತ ಮಕ್ಕಳು ಚೆನ್ನಾಗಿತ್ತು. ಒಂದು ದಿನದಲ್ಲಿ ಕಡಿಮೆ ಅಂದರೂ 3ರಿಂದ 4 ಸರಿ ಹೇಳ್ತಿದ್ದೆ. ಇದು ಕಡಿಮೆ ಅಂದ್ರೆ ಒಂದು ದಿವಸದಲ್ಲಿ 3ರಿಂದ 4 ಸರಿ ಈ ಕತೆ ಹೇಳ್ತಿದ್ದೆ ಒಂದು ದಿವಸದಲ್ಲಿ ಕಡಿಮೆ ಅಂದ್ರೂ. ನಮ್ಗೆ ಒಳ್ಳೇದಾಗಿ ನಿನಗೆ ಹೇಳ್ತಾ ಇಲ್ಲ, ನಾನು ಪೇಸ್ಟ್ ಹಾಡ್ಕೊತಾ ಇದ್ದೀನಿ. ನೆನೆಸ್ಕೊಂಡ್ರೆ ನಮ್ಗೆ ಅವ್ರನ್ನ ಒಳ್ಳೇದು ಮಾಡಿದವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು ನಾವು. ಯಾವ್ದು ಹೇಳ್ಕೊಡ್ತು ಹೋಯ್ತು ನೋಡೋದು ಹೇಳೇನು ಒಳ್ಳೇದಾಗಲ್ಲ. ಅವ್ರು ಮಾಡಿ ಉಪಕಾರ ನೆನೆಸ್ಕೊಂಡು ನಾವು ಪೇಸ್ಟ್ ಹಾಕ್ತಿದ್ರೆ ಭಗವಂತ ಒಳ್ಳೇದು ಮಾಡ್ತಾನೆ. ಮಾಡಿದ್ದ ನೆನೆಸ್ಕೊಂಡು ಎಷ್ಟು ಕೊಡ್ತಾರೆ ಅಂತ ಒಳ್ಳೇದು ಮಾಡ್ತಾನೆ. ನಿನಗೆ ಹೇಳ್ಬಿಟ್ಟು ನೀನೇನು ಕೊಟ್ಬಿಡಿ, ಇನ್ನೊಬ್ಬರೇನು ಕೊಟ್ಬಿಡ ಏನಿಲ್ಲ. ನಮ್ಮ ಮನಸ್ಸು ಅನ್ನಿಸ್ತದಲ್ಲ, ಒಬ್ಬರು ಸಹಾಯ ಮಾಡಿರೋದನ್ನ ನೆನೆಸ್ಕೊಂಡು ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ. ನಾನು ಅವತ್ತೇ ಹೇಳ್ದೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ನಾನು ಅವತ್ತೇ ಹೇಳ್ದೆ ಪಿಕ್ಚರ್ ಅಭಿ ಬಾಕಿ ಹೇ, ಇನ್ನೂ ಕತೆ ಮುಗಿದಿಲ್ಲ ಅಂತ. ಸಾಯೋವರೆಗೂ ಮುಗಿಯಲ್ಲ, ಸತ್ತ ಮೇಲೂ ಮುಗಿಯಲ್ಲ. ಸಾತ್ ಮೇಲೆ ಮುಗಿಯೋದು ಏನಿಲ್ಲ, ಸತ್ತ ಮೇಲೆ ಮುಗಿಯಲ್ಲ. ಎಂಥದ್ದಿಲ್ಲ. ಎಂಟೇ ಯಾಕೆ ಬರ್ಬೇಕು ಅಷ್ಟೇ. ಸಾತ್ ಮೇಲೆ ಮುಗಿದೈತದೆ, ಎಂಥದ್ದಿಲ್ಲ. ಸಾಧ್ಯ ಇಲ್ಲ. ನೀನು ಬಂದವಲ್ಲ ಈಗ ಆಯಿತು, ಈ ಮನೆನೇ ತಗೋ. ನೀ ಸತ್ತ ಮೇಲೆ ಈ ಮನೆ ಏನೋ ಭೂಮಿ ಒಳಗೆ ಡಿಮುಂಗ್ ಅಂತ ಮುಳುಗ್ಬಿಟ್ಟದ. ಈ ಮನೆನೇ ತಗೋ ಲೆಕ್ಕಕ್ಕೆ. ಈ ಮನೆ ನೀ ಸತ್ತೋದೆ ಅಂತ ಇಟ್ಕೋ. ಸತ್ತೋದ್ಮೇಲೆ ಈ ಮನೆ ಭೂಮಿ ಒಳಗೆ ಹುಡುಗ ಅಂತ ಊಟಬಿಟ್ಟದ ಮತ್ತು ಅದೇ ಕೊಟ್ಟದ್ದು ಭೂಮಿ ಎಲ್ಲರಿಗೂ ಓದ ಮನೆ. ಈ ಮನೆ ನಿಮ್ಮ ಮಗಳಿಗೆ ಹೋಯ್ತಿದೆ. ನಿಮ್ಮ ಮನೆ ನಿಮ್ಮ ಮಗಳಿಗೆ ಹೋಯ್ತಿದೆ. ಹಂಗೆ ನೀ ಕತೆ ಹೇಳ್ತೀರಂಗೆ ನಿಮ್ಮ ಮಗಳಿಗೆ ಕೂತ್ಕೊಂಡು ಅಯ್ಯೋ ಚಿಕ್ಕ ಮನೆಕ ನಮ್ಮ ಅವ್ವನು ಕೊಡ್ಸಿದ, ನಮ್ಮ ಅವ್ವ ನನಗೆ ಕೊಡ್ಸಿದ್ಲು ದಿಸ್ ದಟ್ ಅಂತ ಅವ್ರು ಹೇಳ್ತಾ ಕೂತ್ಕೊಳ್ತಾರೆ. ನಾನು ಅದನ್ನೇ ಹೇಳಿದ್ದು ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಇವತ್ತು ಇಸ್ಕೊಬಿಟ್ಟು ಅಯ್ಯ ಕೊಟ್ಬಿಟ್ಟು ಓದಿರ್ತಾರೆ ತಪ್ಪ ಅಂದರೆ ಯಾವತ್ತು ನಾನು ಅದನ್ನೇ ಹೇಳಿದೆ, ಪಿಕ್ಚರ್ ಅಭಿ ಬಾಕಿ ಹೇ, ಕತೆ ಇನ್ನೂ ಮುಗಿದಿಲ್ಲ ಐತೆ ಅಂತ. ನಾನು ಸಾಯೋವರೆಗೂ ಮುಗಿಯಲ್ಲ ಕಣ. ನಾವು ಸತ್ತ ಮೇಲೆ ಮುಗಿದ್ವಿ, ಇನ್ನೇ ಬಂದರು ಸತ್ತ ಮೇಲೆ ಮುಗಿಯಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಮುಗ್ದೇ ಹೋಯ್ತು. ಅದೆಲ್ಲ ಪುರ್ಸ ಮೇಲೆ ಹೇಳ್ತಾರಲ್ಲ, ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಐ ವಿಲ್ ಸೈನ್ ಇಟ್, ಚಾಪ್ಟರ್ ಕ್ಲೋಸ್, ಐ ವಿಲ್ ಸೈನ್ ಕ್ಲೋಸ್ ಅಂತಾರಲ್ಲ. ಹಂಗೆ ಮಾಡೋದೆಲ್ಲ ಮಾಡಿಬಿಟ್ಟು ಅಲ್ಲಿ ಏನೋ ಆಸ್ತಿನ ಉಳ್ಕೊಂಡಿಲ್ಲ, ಎಲ್ಲನೂ ಮಾರಾಕ್ಬಿಟ್ಟವನೆ ಪುಟ್ಸ್ವಾಮಿ ಅವರು. ಅವ್ರ ಅಪ್ಪನೇ ಆಸ್ತಿನ ಎಲ್ಲ ಮಾರಾಕ್ಬಿಟ್ಟು ನಾನು ಪುಟ್ಸ್ವಾಮಿ ಸನ್ ಆಫ್ ಸಿಂಗ್ರಿಗೌಡ ಸೈನ್ ಮಾಡಿಕೊಟ್ಬಿಡ್ತೀನಿ, ಚಾಪ್ಟರ್ ಕ್ಲೋಸ್, ಸೈನ್ ಮಾಡ್ಕೊಟ್ಬಿಡ್ತೀನಿ, ಎಲ್ಲ ಕ್ಲೋಸ್ ಅಂತಾರೆ. ಅಲ್ಲೇನು ಆಸ್ತಿನ ಉಳಿಸಿಲ್ಲ, ಎಲ್ಲ ಕ್ಲೋಸ್. ಏನು ಕ್ಲೋಸು? ಇವತ್ತು ದಿವಸ ಮೈಸೂರು ರಾಜನ ಮೈಸೂರು ಬರ್ಕೊಡ್ತೀನಿ ಅಂದರೂ ಚಾಪ್ಟರ್ ಕ್ಲೋಸ್ ಆಗೋಲ್ಲ. ಇನ್ನು ಈ ಪುಟ್ಸ್ವಾಮಿ ಅವ್ರೇನು ಜಗ್ನಲ್ಲಿ ಬರ್ಕೊಟ್ರು ನನಗೆ. ಪುಣ್ಯಾತ್ಮ ಕೊಟ್ಟ ಕಟ್ಕೊಂಡಿದ್ವಿ, ಹೆಂಗೋ ಬರ್ತಾ ಇದ್ವಿ, ಕೈ ಮುಗಿದ್ವಿ ಇವತ್ತು. ಜಾಸ್ತಿ ಹೇಳಿದ ಮಾಡ್ದಂಗೆ ಗೌರ್ಮೆಂಟು ಮಾಡ್ತಾರೆ. ನಮ್ಮ ಸ್ವಂತ ಜನ ಓಡ್ ಬಂದು ನಮ್ಗೆ ಮನೆ ಕಟ್ಕೊಟ್ರ, ಇಲ್ಲ ಜಾಗ ತಗೊಟ್ರ.
ಏನಂತ ಕರಿತಾ ಇದೆ ಹೇಳು? ಅವಯ್ಯನ ಏನಂತ ಕರಿತಾ ಇದೆ ಹೇಳು? ಅವಯ್ಯನ ನೀನು ಏನಂತ ಕರಿತಾ ಇದೆಯವ? ಚಿಕ್ಕಮನ್ ನಾಯಕನ್ನ ಯಾವತ್ತೂ ಬೋದಿಲ್ಲ. ಅಲ್ಲ, ಏನಂತ ಕರಿತಾ ಇದೆ ನೀನು ಅಂದೆ? ಅಪ್ಪಾಜಿ ಅಂದ್ರೆ ಯಾರು? ನಿಮ್ಮಪ್ಪ. ನಿಮ್ಮಪ್ಪನ ಆಶೀರ್ವಾದ ಇದೆಯಿಂದ ಅವ್ನು ನಿನಗೆ ಕಟ್ಕೊಟ್ಟಿರ್ತಾನೆ ಅಷ್ಟೇ. ನಮ್ಮ ಮನೆಯವ್ರು ಬಂದು ಮಾಡ್ಕೊಟ್ಟ ಅಂದಿಲ್ಲ, ಅವ್ರ ಆಶೀರ್ವಾದನ ಅವ್ನು ಮಾಡ್ಕೊಡೋದು. ಅದಕ್ಕೆ ನೀನು ನಿನಗೆ ಗೊತ್ತಿಲ್ಲದ ಅಪ್ಪಾಜಿ ಅಪ್ಪಾಜಿನ ಕರಿತಿದ್ದೆ. ಅವನು ನಿನ್ನ ತಂದೆ ಸ್ಥಳದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಕೊಟ್ಟವನ. ಅವನೇ ಅಪ್ಪ ಇದ್ದಂಗೆ ಕಣ. ಸತ್ತೋದವನೇ ಇವಯ್ಯ, ಇರೋವನೇ ಅಪ್ಪಾಜಿ ಅಂತ ಕರೆಯೋಣ. ನಿಮ್ಮಪ್ಪ ತೋರಿಸಿದ ದಾರಿಯಲ್ಲಿ ತಾನೇ ನೀವು ಬಂದಿದ್ದು. ಮುಪ್ಪು ಗಂಟೆ ಹರಿ ಹರಿ ನನಿ ನನ್ನ ಜೀವ ಇರೋವರೆಗೂ ನೆನೆಸ್ಕೊತಾಳೆ. ಬರ್ತಾರೆ ಚೆನ್ನಾಗಂದ. ಈ ಮನೆ ಏನು ಅದನ್ನ ಹೇಳಿಲ್ವ ಗುಳುಮತ್ತೆ ಒಳಕೊಂಡದ್ದ ಅಂತ? ಮನೆ ನೀ ಸತ್ತೋದ ಮೇಲೆ ಗುಳುಮತ್ತೆ ಮನೆ ಭೂಮಿ ಒಳಕೊಂಡದ್ದ. ನಿನ್ನ ಮಗಳಿಗೆ ಹೋಯ್ತೆ, ನಿನ್ನ ಮಗಳು ಬಂದು ಇಲ್ಲೇ ಕೂತ್ಕೊಂಡು ನಿನ್ನ ಮಗಳು ಅಯ್ಯೋ ಚಿಕ್ಕ ಮನೆಗೆ ನಮ್ಮ ಅವ್ವನ ಕೊಟ್ಟ, ನಮ್ಮ ಅವ್ವನ ನನಗೆ ಕೊಟ್ಲು, ನಾನು ನನ್ನ ಮಗನೂ ಕೊಡ್ತೀನಿ ಅನ್ಕೊಂಡು ಅವ್ರ ಕತೆ ಹೊಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಸಂಪ್ರದಾಯ. ನಮಗೆ ನಮ್ಮಪ್ಪ ನಮ್ಮವ್ವ ಯಾರೂ ಕೊಡಲಿಲ್ಲ. ಕೊಟ್ಟದ್ದು ಪುಣ್ಯಾತ್ಮನೆ ನಮ್ಮಪ್ಪ ಅಂತ ಕೈ ಮುಗಿತೀನಿ. ಹೌದೇ, ನಿಮ್ಮ ಅಪ್ಪನ ಪರವಾಗಿ ಅವ್ನು ಕೊಟ್ಟಿರೋದಷ್ಟೇ. ಅದು ನಿನಗೆ ಮರವರಿಕೆ ಆಗಲಿ ಅಂತಲೇ ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಪಿಕ್ಚರ್ ಇನ್ನೂ ಅರ್ಧಂಬರ್ಧ ಉಳಿಸಿರೋದು. ಅದಕ್ಕೇ ಅದು ನಿಮ್ಮ ಅಪ್ಪನ ಕಡೆಯಿಂದ ಬಂದಿದ್ದು ಅಂತ ನಿನಗೆ ಗೊತ್ತಾಗಲಿ ಅಂತಲೇ ಪಿಕ್ಚರ್ ಇನ್ನೂ ಸ್ವಲ್ಪ ಉಳಿಸಿರೋದು. ಹೇಳಿಲ್ವ ನಿಮ್ಮ ಅಪ್ಪನ ಆಶೀರ್ವಾದದಿಂದ ಬಂದಿರೋದು ಅಂತ? ಅವ್ರು ಸತ್ತೋದ್ರು ಮುಗಿದಿಲ್ಲ. ಅದಕ್ಕೆ ಹೇಳಿದ್ದು ನಾನು, ಸತ್ತೋದ್ರು ಅವ್ರ ಕತೆ ನಾನು ಈ ಪೂರ್ತಿಯಲ್ಲಿ ಹೊಲ ಇದ್ದನ್ನ ಎಲ್ರಿಗೂ ಸೈಟ್ ಮಾಡಿಸಿ ಎಲ್ರಿಗೂ ಸೈಟ್ ಕೊಟ್ಟು ಕೂಡಿಸಿ ಸುಮಾರು ಜನಕ್ಕೆ ಸೈಟ್ಗಳಾದಮೇಲೆ ಅವ್ರುಗಳೇ ನನ್ನ ಬಿಡಲಿಲ್ಲ. ಈಗ ಹೇಳಿರುವ ಊರಲ್ಲಿ ತಗ್ಸಾಕಿ ನಮ್ಮ ಮೇಡಮ್ಗಳು ನಮಗೆಲ್ಲ ಹೆಲ್ಪ್ ಮಾಡೋರೆ, ನಮ್ಮ ಏರಿಯಾದಲ್ಲೇ ಇರಬೇಕು ಅಂತ ಅವರೇ ಹೋಗಿ ತಹಸೀಲ್ದಾರ್ ಹತ್ರ ಮಾತಾಡಿ ನನ್ನೂ ಕರ್ಕೊಂಡೋಗಿ ಸಹಿ ಮಾಡಿಸಿ ಬೋರ್ವೆಲ್ ತೆಗೆದು ಹತ್ತಾಗ ಹಾಕ್ಸಿ ಪಾಯ ತಗ್ಸಿ ಗೋಡೆಗೆ ಇಳಿಸಿ ನನಗೆ ಬಿಟ್ಟಿದ್ದು. ನಾನು ಸತ್ರು ಕತೆ ಮುಗಿಯಲ್ಲ ಅಂತ ಹೇಳಿದೆ ಅಲ್ವಾ? ಹಾಂ, ಅದಕ್ಕೆ ಎಕ್ಸಾಂಪಲ್ ನೀನು ನಿಮ್ಮ ಅಪ್ಪವನ ಆಶೀರ್ವಾದದಿಂದಲೇ ಇವತ್ತು ಏನಾದ್ರು ಸಾಧನೆ ಮಾಡಿದರೆ, ಸಂಪಾದನೆ ಮಾಡಿದರೆ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದಲೇ, ಆದರೂ ನಿಮ್ಮ ಅಪ್ಪನ ಆಶೀರ್ವಾದದಿಂದಲೇ ಅದು ನಿನಗೆ ಮರೆವರಿಕೆ ಆಗಲಿ ಅಂತಲೇ ಇನ್ನೂ ಕಥೆನ ದೇವರು ಸ್ವಲ್ಪ ಉಳ್ಸೋಣ, ಇನ್ನೂ ಮುಗಿಸಿಲ್ಲ. ಹೋಗ್ತಾರೆ ಅಪ್ಪ ಅವ್ವ ಮಾಡಿದರೆ ನನ್ಕತ್ತಾರೆ ಮಾಡಿದ್ರೆ ಏನಾದ್ರು ಅರ್ಥಕ್ಕೆ ನಾನು ಮೊನ್ನಕ್ಕೆ ಏನು ಮಾಡ್ಬಿಟ್ಟು ಇದ್ದಾನೆ ನಮ್ಮ ಅಪ್ಪಡಿ ಮಗ ಅಂತ ಹೋಗಿದ್ದಾರೆ. ಅಂತೂ ಅವ್ರು ಕೊಟ್ಟರು ನೆನೆಸ್ಕೊಳ್ಳೆಲ್ಲ, ಕೊಡದೇವರು ನೆನೆಸ್ಕೊಂಡಿಲ್ಲ. ನಮ್ಮ ಜೀವನ ಅದಕ್ಕೆ ನಾನು ಪತ್ತಾದಿದ್ದ. ಕೊಡದೇದವ್ರನ್ನ ಯಾರೂ ನೆನೆಸ್ಕೊಳ್ಳಲ್ಲ. ನಾನಂತೂ ಕೊಟ್ಟು ಅದಕ್ಕೆ ಯಾರ ಈಸ್ಕೊಳಕ್ಕೆ ಹೋಗಲ್ಲ. ಪಿತ್ರಾಜಿ ಜಾಸ್ತಿನೇ ಈಸ್ಕೊಳ್ಳೋದು ಬೇಡ ಅಂತಿರೋದಲ್ಲ, ಅದಕ್ಕೆ ನಾನು ಈಸ್ಕೊಳ್ಳೋದು ಬೇಡ, ನೆನೆಸ್ಕೊಳ್ಳೋದು ಬೇಡ. ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಇದ್ದು ಅದು ಯಾಕೆ ಭಾವ ಬೇಕು? ಅವ್ರ ಜೊತೆ ಈಸ್ಕೊಳ್ಳೋದು ಯಾಕೆ? ಕೊಯ್ಯೋ ಅಂತ ಪುಕ್ಸಾಟ ಪ್ರಚಾರ ಮಾಡೋದು ಯಾಕೆ? ಇನ್ನೊಬ್ರ ಅಪ್ಪಂದು ನಾವು ಇಸ್ಕೊಳಕ್ಕೆ ಹೋಗಲ್ಲ. ಪ್ರಪಂಚದಲ್ಲಿ ನಡೆದು ಬಂದಿರೋದು ಪ್ರಪಂಚದಲ್ಲಿ ನಡೆದ್ಬಿಡೋದು ಅಪ್ತಾಸ್ತಿ ಮಕ್ಕಳಿಗೆ ಸೆಕೆಂಡ್ ಇಯರ್. ನನಗೇನು ಬೇಡಪ್ಪ, ನಾನು ಈಸ್ಕೊಳ್ಳೋದು ಬೇಡ. ಈಗ ನೀನು ಚಿಕ್ಕಮನ್ ನಾಯ್ಕ ಅಂತ ಮನೆ ಇಸ್ಕೊಂಡು ಚಿಕ್ಕಮನ್ ನಾಯ್ಕ ಮನೆ ಕೊಟ್ಟ ಅಂತ ನೀನು ಅವ್ನಿಗೆ ನೆನೆಸ್ಕೊತಿರಂಗೆ ನಾನು ಅಯ್ಯೋ ನಮ್ಮ ತಾತನಾಸ್ತಿ ಅಂತ ನಾನು ಹೇಳ್ಕೊಳ್ಳೋದು ಬೇಡ. ಅದು ಯಾಕಪ್ಪ ಬೇಕು? ಅವ್ರ ಆಸ್ತಿ ತಗೊಳ್ಳೋದು ಯಾಕೆ? ನಮ್ಮ ತಾತ ಅಂತ ಬಾವುಟ ಆರಿಸೋದು ಯಾಕೆ ನಮ್ಮ ತಾತಂದ? ನಾನು ಕೇಳೋದಾದರೆ ಪುಕ್ಸಾಟ ಪ್ರಚಾರ ಅಂತ ನಾನು ಹೇಳ್ತೀನಿ ಅಷ್ಟೇ. ನಾನು ಕೇಳೋದಾದರೆ ಪುಕ್ಸಾಟ ಪ್ರಚಾರ ಅಂತ ನಾನು ಹೇಳ್ತೀನಿ. ಪ್ರಚಾರ ಅಂತ ನಾವು ಹೇಳ್ಬೋದು, ಇನ್ನೊಂದು ಬೇಕಾದಷ್ಟು ಹೇಳ್ಬೋದು ಹೇಳೋರು. ಅದರ ಮೇಲೆ ಭಾವನೆ ನೋಡೋಕ್ಕೆ ಇರಲಿ ಬಿಡವ. ನಾವು ಈ ಕಡೆ ಹೋಗಿ ಅವ್ರ ಮನೆ ಹೋಗ್ಬಿಟ್ಟು ಅದನ್ನೇ ಹೇಳಿದ್ದು. ಯಾಕೆ ಬೇಕು ಅವ್ರ ಮೇಲೆ ಲೂಣ ಅಂತ ಹಣೆ ಬರೋ ಯಾಕೆ ಹೋಗ್ಬೇಕು? ಅದಕ್ಕೆ ಜಮೀನೇ ಬೇಡ ಅಂತ ಹೇಳೋದಲ್ವಾ? ನೀನು ಅಂತ ಮನೆ ಇಸ್ಕೊಂಡು ಅಯ್ಯೋ ಅವ್ನು ಕೊಟ್ಟ ಅಂತ ಪ್ರಚಾರ ಮಾಡ್ತಾಯಿದ್ದೆ. ಅದ್ರ ಬದಲು ಈಸ್ಕೊಳ್ಳದೆ ನಾನು ತಿಗ ಮುಚ್ಕೊಂಡಿದ್ದೀನಿ. ಅಷ್ಟೇ ವ್ಯತ್ಯಾಸ ನನಗೂ ನಿನಗೂ. ಅದೇನೋ ಹೇಳ್ತಿರೋಂಥ ಗಾದೆ ಹಂಗೆ ಹೇಳ್ಬೇಡ ನೀನು. ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತದೆ ಆಯಿತಾ? ಒಂದೇ ಇರಲ್ಲ. 4 ದಿವಸ ಒಳ್ಳೇದಿರುತ್ತೆ, 4 ದಿವಸ ಕೆಟ್ಟದಾಯ್ತು. ನಾವು ಸಾಯೋವರೆಗೂ ಹೆಂಗಿರ್ತೀವಿ ಅಂದರೆ ಏನಾಗಬೇಕು ಅದನ್ನು ತಪ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಣೆ ಬರಹ ಅನ್ನೋದು ಖಾಲಿ ಸೈಟು, ದೇವರೇ ಕೊಟ್ಟಿರೋ ಖಾಲಿ ಸೈಟು. ಯಾವ ಬೇಕಾದ್ರೂ ಮನೆ ಕಟ್ಬೋದು. ನಡೀತದೆ. ನೀವು ಬೇಡ ಅಂದರೂ ನಡೀತಾ, ನೀವು ಬೇಕು ಅಂದರೂ ನಡೀತಾ. ಬದಲಾಯಿಸ್ಬೋದಕ್ಕವ, ಅದನ್ನು ದೇವರೇ ಹೇಳೋಣ. ಅಂದರೆ ಪ್ರಪಂಚದಲ್ಲಿ ಒಂದೇ ಮುಖ್ಯವಾಗಿ ಅಹಂ ಆಗಿರಬಾರ್ದು. ನನಗಂತೂ ಇಲ್ಲ ಕಣಪ್ಪ. ನನಗೇನಾದ್ರು ಇದ್ದಿದ್ರೆ, ಅಹಂ ಇದ್ದಿದ್ದಿದ್ರೆ ನಾನು ಇವತ್ತು ಹಿಂಗೆ ಇರ್ತಿರ್ಲಿಲ್ಲ. ಅದೇ ಇರಬಾರ್ದು ಅಂತ ಹೇಳ್ತಾರೆ. ಇರೋರಿಗೆ ಇರ್ತದೆ, ಇರ್ತದೆ. ನನಗಂತೂ ಇಲ್ಲ ಕಣಪ್ಪ. ಇದ್ದರೆ ಬೇಕಾದ್ರೆ ಸಾಕ್ಷಿ ತೋರಿಸ್ಲಿ ಯಾರು ನಿನಗೆ ಅಹಂ ಅಂತೈತೆ ಅಂತ. ಅಲ್ಲ ಕುಣಿನಾಡ್ದವಳು ಅವಳನ್ನೆಲ್ಲ ಡೊಂಕುನ ತಡ್ಕೊಳಕ್ಕಾಗ್ದವಳು. ಅವ್ನಿಗೆ ದುರಂಕಾರ, ಅವ್ನಿಗೆ ಸುಮ್ಮನೆ
ಸುಮ್ಮನೆ ಅಪಪ್ರಚಾರ ಮಾಡೋಕ್ಕೋಸ್ಕರ ಅವ್ರ ಹೆಸರು ಹಾಳು ಮಾಡೋಕ್ಕೋಸ್ಕರ ಈಗ ನವೀನಿಗೆ ದುರಂಕಾರ ಅಂತ ಯಾವನೋ ಅಂದ್ಬಿಟ್ಟ ತಕ್ಷಣ ನನಗೆ ಬಂದ್ಬಿಟ್ಟದ, ನವೀನ್ಗೆ ಅಹಂ ಮತ್ತೆ ಅಂತ ತಕ್ಷಣ ನನಗೆ ಇದ್ಬಿಟ್ಟದ. ಅದು ಯಾವನೋ ಕುಣಿನಾಡ್ ಸೋಳೆ ನೆಳ್ಳಾಡೋಂಕೊಂಡ್ಲಂತೆ ಹಂಗೆ ತಡ್ಕೊಳಕ್ಕಾಗದೆ ಅವ್ನಿಗೆ ಅಹಂ ಅಂತ ಅಂದ್ಬಿಟ್ಟ ತಕ್ಷಣ ನನಗೆ ಅಹಂ ಆಗ್ಬಿಟ್ಟದ. ಅವ್ರು ಅಂದ ತಕ್ಷಣ ಯಾವತ್ತೂ ಭಗವಂತ ಕೆಟ್ಟದ್ದು ಮಾಡಕ್ ಹೋಗಲ್ಲ, ಒಳ್ಳೇದು ಮಾಡಕ್ ಹೋಗಲ್ಲ. ಅಷ್ಟು ಅದೇ ನಡೆಯೋದು. ಅವನು ಒಳ್ಳೆಯವನು ಅಂದ ತಕ್ಷಣ ಒಳ್ಳೆಯವರಾಗಲ್ಲ, ಅವ್ನು ಕೆಟ್ಟವನು ಅಂದ ತಕ್ಷಣ ಕೆಟ್ಟವರಾಗಲ್ಲ. ಯಾರು ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಅಷ್ಟೇ. ಅವ್ರು ಹಣೆ ಬರ್ತದೆ ಏನು ಕಳಿಸಿರ್ತಾನೋ ಅದೇನು ನಡಿಬೇಕೋ ಅದೇ ನಡೆಯೋದು. ಇನ್ನೊಬ್ಬ ಬಂದ್ಬಿಟ್ಟು ಅವ್ರು ಹೇಳಪ್ಪ ಭಾಳ ಒಳ್ಳೆಯವರು ಅಂದ್ಬಿಟ್ರೆ ಒಳ್ಳೇದಾಗೋಲ್ಲ, ಕೆಟ್ಟವರು ಒಂದು ಕೆಟ್ಟದಾಗಲ್ಲ. ಏನಪ್ಪ ಅಂದ್ರು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಅಷ್ಟೇ. ದೂರ ಹೋಗೋದಿಲ್ಲ, ನಮ್ಮದೇ ತಪ್ಪು. ಸುಮಾರು ಜನಕ್ಕೆ ಸೈಟ್ ಬರ್ಕೊಡ್ಸಿ ನಾನೇನು ಮಾಡ್ತೀನಿ. ಅದೊಂಥರ ರಿಟರ್ನ್ಸ್. ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ ಕವ, ಹೇಳ್ತೀನಿ ಕೇಳು. ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ ಕರ್ಮಫಲ ಅದು ಒಂದು ಇದೈತೆ, ವಿಭಾಗನ ಐತೆ. ಅದ್ರಲ್ಲಿ ಹೇಳ್ತಾನೆ ಕರ್ತವ್ಯದಿಂದ ಫಲ ನಿರೀಕ್ಷೆ ಇಟ್ಕೊಬಾರ್ದಂತೆ. ಏನಾದ್ರು ಕೆಲಸ ಮಾಡು, ನೀನು ಒಳ್ಳೆ ಕೆಲಸನಾದ್ರು ಮಾಡು, ಕೆಟ್ಟ ಕೆಲಸನಾದ್ರು ಮಾಡು. ನನಗೆ ಒಳ್ಳೇದಾಗಲಿ ಅಂತ ಒಳ್ಳೆ ಕೆಲಸನೂ ಮಾಡಬೇಡ, ಅವರು ಕೆಟ್ಟದ್ದಾಗಲಿ ಅಂತ ಕೆಟ್ಟ ಕೆಲಸನೂ ಮಾಡಬೇಡ. ನೀನು ದೇವರು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ, ಎಲ್ಲ ಅವಂದು ಅಂತ ಅಂದ್ಬಿಟ್ಟು ಇನ್ನು ಕೆಲಸ ನೀನು ಮಾಡು. ನೀನು ಹೇಳ್ತಿರೋದೇನೋ ನಾವು ಒಳ್ಳೇದು ಮಾಡ್ರೆ ನಮ್ಗೆ ಒಳ್ಳೇದಾಯ್ತದೆ ಅಂತ. ಅಂದರೆ ಇವತ್ತು ದಿನ ನಾವು ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ಅಷ್ಟೇ. ನಾನು ದೇವ್ರ ಬಗ್ಗೆ ನಾನು ಮಾತಾಡ್ತೇನಲ್ಲ ಕವ, ನಾನು ದೇವ್ರನ್ನ ನೆಗೆಟಿವ್ ಆಗಿ ಹೇಳ್ತಾನೆ ಇಲ್ಲ. ನಾನು ದೇವ್ರ ಸಹಕಾರ ಇಲ್ಲ ಅಂತ ನಾನು ಹೇಳ್ತಿರೋದಲ್ಲ. ನಾನು ಹೇಳಿದ್ದು ಗೌರ್ಮೆಂಟ್ ಅವ್ರು ನಿಂಗೆ ಹೆಂಗೆ ಖಾಲಿ ಸೈಟ್ ಕೊಟ್ಟಿದ್ರು ಹಂಗೆ ದೇವರು ಕೂಡ ಪ್ರತಿಯೊಬ್ಬರ ಹಣೆನ ಖಾಲಿ ಸೈಟ್ ಥರ ಬಿಟ್ಟಿರ್ತಾನೆ. ನಮ್ಮ ಇಷ್ಟ ಬಂದಿದ್ದು ನಾವು ಕಟ್ಕೋಬೋದು ಅಂತ. ಅಂದರೆ ಅದನ್ನು ಅಂಬೇಡ್ಕರ್ ಕೂಡ ಹೇಳ್ತಾನೆ, ನಿನ್ನ ಭವಿಷ್ಯದ ಶಿಲ್ಪಿ ನೀನೇ ಅಂತ ಅಂಬೇಡ್ಕರ್ ಹೇಳ್ತಾನೆ. ಅಂಬೇಡ್ಕರ್ ಮುಟ್ಟಾಳೋಣ ಹಂಗಾದ್ರೆ? ಅಂಬೇಡ್ಕರ್ ಹೇಳ್ತಾನೆ ನಿನ್ನ ಭವಿಷ್ಯದ ಶಿಲ್ಪಿ ನೀನೇ ಅಂತ. ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ. ಭಗವಂತನ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ, ಎಲ್ಲ ದೇವರುಗಳು ಹೇಳ್ತಾರೆ ಈ ಮಾತನ್ನು, ನಿನ್ನ ಭವಿಷ್ಯನ ನೀನು ಕಟ್ಕೋಬಹುದು ಅಂತ. ಎಷ್ಟೊಂದು ಕಥೆಗಳು ಐತೆ, ಎಷ್ಟೊಂದು ಯಾರೋ ಸಾವನ್ನ ಗೆದ್ದಂಥ ಮಕ್ಳುಗಳ ಚಿಕ್ಕ ಮಕ್ಳವ್ರೆ, ಪತಿ ಸತ್ತೋಗಿದ್ದ ಪತಿ ಉಳಿಸ್ಕೊಂಡ ಸಾವಿತ್ರಿ ಅವಳೆ, ಎಂಥ ಸ್ಟೋರಿಗಳೆಲ್ಲ ಅವೆ. ಅಂದರೆ ನಮ್ಮ ಇವನು ಸತ್ಯ ಹರಿಶ್ಚಂದ್ರನ ಕಥೆನೇ ತಗೋಬೇಕಾರೆ, ಸತ್ಯ ಹರಿಶ್ಚಂದ್ರ ರಾಜ ಆಗಿದ್ದ, ನಾನು ಎಲ್ಲನೂ ಗೆಲ್ತೀನಿ ಅಂತ ಅಂದ್ಬಿಟ್ಟು ಯಾರೋ ದುರ್ವಾಸ ಮುನಿ ತ್ರಿಶಂಕು ಸ್ವರ್ಗ ಸೃಷ್ಟಿಸ್ತಾನೆ. ಹಂಗೆ ದೇವರು ಮಾಡಿರೋದನ್ನೇ ಉಲ್ಟಾ ಮಾಡ್ತೀನಿ ಅಂದ್ಕೊಂಡು ಅವ್ನಿಗೇನೇನೋ ಮಾಡ್ತಾನೆ, ಆದರೂ ಏನು ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಮಾಡ್ಬೋದು. ಅಂದರೆ ನಮ್ಮ ಭವಿಷ್ಯನ ನಾವೇ ಮಾಡ್ಕೋಬೋದು ಅಂತ ಅದನ್ನು ಎಷ್ಟೋ ಒಂದು ಎಕ್ಸಾಂಪಲ್ಗಳು ತೋರಿಸೋರೆ. ನಾನು ಅದನ್ನೇ ಹೇಳಿದ್ದು ಅಷ್ಟೇ. ಯಾಕಾಗಲ್ಲ ಹಂಗಾರೆ ಅಂಬೇಡ್ಕರ್ ಮುಟ್ಟಾಳನ? ಅಂಬೇಡ್ಕರ್ಗೂ ದೇವ್ರ ಸಹಕಾರ ಇದ್ದಕ್ಕೆ ಮಾಡ್ದ. ನಾನು ದೇವ್ರ ಸಹಕಾರ, ನಾನು ದೇವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ನಾನು ಹೇಳಿದ್ದೇನೆಂದರೆ ನಮ್ಮ ಹಣೆ ಬರೋಣ ನಾವು ಬರ್ಕೋಬೋದು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಹಂಗಂದ್ರೆ ನಾನು ದೇವ್ರಿಲ್ಲ ಅಂತ ಹೇಳ್ತಾ ಇಲ್ಲ ಅಥವಾ ದೇವ್ರನ್ನ ಬೈತಾ ಇಲ್ಲ. ನಾನು ಹೇಳಿದ್ದು ಯಾಕೆ ಚೆನ್ನಾಗಂದ ಎಂಥದ್ದು ಇಲ್ಲ, ಬರ್ಕೋಬೋದು ಕವ. ನಮ್ಮ ಮನೆ ಬರೋ ನಾವು ಬರ್ಕೋಬೋದು, ಎಂಥದ್ದು ಇಲ್ಲ. ಬರ್ದವ್ರು ಅವ್ರು ಎಲ್ಲರೂ ದೇವರೇ ಹೇಳಿರೋ ಮಾತಿದ್ದು. ಮಹಾಭಾರತ ತಪ್ಪ, ಅಂಬೇಡ್ಕರ್ ಹೇಳಿರೋ ಎಷ್ಟೊಂದು ಕಥೆಗಳು ಸಿಗ್ತವೆ. ಈ ಥರ ಕಥೆಗಳು ಲೆಕ್ಕವಿಲ್ಲದೆ ಸಿಗ್ತವೆ. ಹಣೆ ಬರಹನ್ನ ಬದಲಾಯಿಸ್ಕೊಂಡಂಥ ಜನ ತುಂಬ ಜನ ಇದ್ದಾರೆ. ನಾನು ಹೇಳ್ತೀನಿ, ನಾನೇ ಬದಲಾಯಿಸಿ ತೋರಿಸ್ತೀನಿ. ಬೇಕಾದ್ರೆ ಹೇಳು, ಎಕ್ಸಾಂಪಲ್ ಕೊಡು, ಇನ್ನೊಂದು ಸ್ವಲ್ಪ ನನ್ನ ಕಷ್ಟ ಕಳೀಲಿ. ನೀನು ಬದಲಾಯಿಸ್ಬೇಕಾದ್ರೂ ಅವನ ಸಹಕಾರ, ಅವನ ಬೆಂಬಲ ಇದ್ದರೆ ನೀನು ಬದಲಾಯಿಸ. ನಾನು ದೇವರನ್ನ ಮೀರಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದೇನು ಅಂದರೆ ಪ್ರತಿಯೊಬ್ಬರೂ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೈ ಕಟ್ಕೊಂಡು ಕುತ್ಕೋಬಾರ್ದು ಅಂತ ನಾನು ಹೇಳ್ತಾ ಇರೋದು. ಆ ಸಹಕಾರ ಅವನು ಕೊಡ್ತಾನೆ, ಕಣ್ಣೆ ಕಾಣಲ್ಲ. ನಾನು ದೇವ್ರಿಲ್ಲ ಅಂತ ಹೇಳ್ತಾ ಇಲ್ಲ, ದೇವ್ರ ಸಹಕಾರ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಭವಿಷ್ಯವನ್ನು ರಚಿಸ್ಕೋಬೋದು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕುತ್ಕೊಬಿಡ್ಬಾರ್ದು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅಲ್ಲಿ ಬರೋದು ಪಾಯಿಂಟ್. ನಮಗೆ ನಾವು ಎಲ್ಲ ಏನು ಬೇಡ ಅಂತ ಮಾಡೋಕ್ಕಾಗಲ್ಲ. ಅವ್ನ ಸಹಕಾರ ಇದ್ರೆ ಏನು ನಡಿಬೇಕು ಅದು ನಡದೇ ನಡೀತದೆ. ಆ ಬುದ್ಧಿ ಕೊಡ್ತಾನೆ ನಮಗೆ. ಏನಿಲ್ಲ, ಬದಲಾಯಿಸ್ಬೋದು ಎಲ್ಲನ. ಏನು ಬೇಕು ಮಾಡಪ್ಪ ಅಷ್ಟೇ. ನಮ್ಗೆ ಯಾಕೆ ನಿಮ್ಮ ಹತ್ರ ಹೋದ, ನಮ್ಮ ಕೈಲಾಗ ನಾವು ಮಾಡ್ಕೊಂಡ್ರೆ ನಿಮ್ಮ ಕೈಲಾಗ. ಈಗಲೇ ಯಾವ್ದಾದ್ರು ಶಾಸ್ತ್ರಿ ಹತ್ರ ಇದು ಕೇಳೋಕೆ ಹೋಗೋ, ಏನೋ ಯಾವ್ದಾದ್ರು ಶಾಸ್ತ್ರಪಾಸ್ತ್ರ ಕೇಳೋ. ನಿನಗೆ ಶನಿ ದೋಷ ಆಗೈತೆ, ಗೃಹ ರಾಹು ಕೇತು ಕೆಟ್ಟವನಾಗವನೆ, ಗ್ರಹಚಾರ ಕೆಟ್ಟದಾಗದೆ ಅಂದ್ಬಿಟ್ಟು ಶಾಂತಿ ಗೀಂತಿ ಮಾಡ್ತಾರೆ, ಪೂಜೆ ಹೋಮ ಅವನಗಳು ಮಾಡ್ತಾರೆ. ಸೊ ಅವರೆಲ್ಲ ಮಾಡೋದೇನಕ್ಕೆ ವೇಸ್ಟು. ಹಂಗಾದ್ರೆ ದೇವ್ರು ಬರ್ದಂಗೆ ಐತೆ ಸುಮ್ಮನೆ ಇದ್ಬಿಡ್ಬೋದಲ್ವ, ಅದೆಲ್ಲ ಯಾಕೆ ಮಾಡಿಸ್ಬೇಕು? ಅವೆಲ್ಲ ಮಾಡೋದು ನಂಬಿಕೆನೇ ದ್ರೋಹ ಮಾಡೋಂಗಾಗುತ್ತೆ ಅಂತ ನಂಬಿಕೆ.
ಎಂತ ಅದೇ ನಂಬಿಕೆ ಹೆಂಗೆ ದ್ರೋಹ, ಅದು ಯಾವನ ಮುಟ್ಟಾಳನ್ನು ಹೇಳಿ ದ್ರೋಹ ಮಾಡ್ಕೊಳಕ್ ಹೋಗ. ಅದನ್ನೇ ಅವನು ಈಗ ಶನಿ ಕೆಟ್ಟವನಾಗನೆ ಅಂದರೆ ಶಾಂತಿ ಮಾಡ್ತಾವನೆ ಅಂದರೆ ಅದನ್ನೇ ನೀನು ಹಣೆ ಬರ ಬರ್ಲೆಸ್ಕೊತಾ ಇದೆಯಾ ಅಂತ ಅರ್ಥ. ಶನಿದೇವ ನಾವು ಅದೇನು ನಡಿಬೇಕು ಅದು ನಡೀತದೆ. ಕೆಟ್ಟದಾಗಬೇಕು ಅಂತಿದ್ರೆ ಯಾರು ಏನೇ ಮಾಡಿದ್ರು ತಪ್ಸೋಕ್ಕಾಗಲ್ಲ. ಒಟ್ಟಿನಲ್ಲಿ ನಮ್ಮ ನಂಬಿಕೆ ಏನಿಲ್ಲ ತಪ್ಪಿಸ್ಬೋದು. ಅದಕ್ಕೂ ಈಗ ಹಂಗೆ ಯಾಕಂದ್ರೆ ಪೂಜೆ ಮಾಡೋದು ಯಾಕೆ, ಈಗ ಆಚಾರಿ ಇವ್ರುಗಳು ಪೂಜಾರಿಗಳು ಶನಿ ಕೆಟ್ಟವನಾದಾಗ ರಾಹು ಕೇಳು ಅಥವಾ ಯಾವುದೋ ಗ್ರಹ ಕೆಟ್ಟೋದಾಯ್ತು ಅಂದ್ಬಿಟ್ಟು ಗ್ರಹ ಪೂಜೆಗಳು ಮಾಡ್ತಾರಲ್ಲ, ಅದೆಲ್ಲ ತಪ್ಪ ಹಂಗಂದ್ರೆ? ತಪ್ಪಲ್ಲ, ಸರಿ ಅಂತ ನಾನು. ಈಗ ಮನೆ ಕಟ್ತೀರಾ, ಮನೆ ಕಟ್ಮೇಲೆ ಗೃಹ ಪ್ರವೇಶ ಯಾಕೆ ಮಾಡ್ತೀರಾ? ಮನೆಯಾಗ ದೇವ್ರು ಮಾಡ್ದಂಗೆ ಆಲಿ ಬಿಡು ಅಂದ್ಬಿಟ್ಟು ಮನೆ ಒಳಗೆ ಬಂದ್ಬಿಡ್ಬೋದಲ್ಲ, ಗೃಹ ಪ್ರವೇಶ ಯಾಕೆ ಮಾಡಬಾರ್ದು? ನಾವೇನು ಮಾಡೋಕ್ಕಾಗಲ್ಲ ಅಂತ. ನಾನು ದೇವ್ರಿಲ್ಲದೆ ಏನು ಮಾಡೋಕ್ಕಾಗಲ್ಲ ಅಂತ ನಾನು ದೇವ್ರ ಬಗ್ಗೆ ಮಾತಾಡ್ತಾರ. ನಾನು ಹೇಳ್ತಿರೋದೇನಾದ್ರು ನಮ್ಮ ಭವಿಷ್ಯನ ನಾವು ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ದೇವ್ರ ಬೆಂಬಲ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ದೇವ್ರ ಮೀರಿ ಮರಿ ನಡೀತೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಹಣೆ ಬರವನ್ನ ನಾವು ದೇವ್ರೇನೋ ಬರ್ದಿರಲ್ಲ ಪೂರ್ತಿ, ಹಂಗೇನೆ ಹಂಗಂಬಿಟ್ಟು ದೇವ್ರು ಕಾಪಾಡ್ತೀನಿ ಅಂದ್ಬಿಟ್ಟು ಹೋಗಿ ಬೆಡ್ತೀನಿ ಬಿದ್ದೋಗಿ ನೋಡ್ತೀನಿ. ದೇವ್ರು ಬರ್ದವನೇ ಅಂದ್ಬಿಟ್ಟು ಬೆಡ್ತೀನಿ ಬಿದ್ದೋಗಿ ಕೆಳಕ್ಕೆ ದಬ್ಬಕ್ಕಂತ. ತಪ್ಸ್ಬೇಕವ ಅದು ಮಧ್ಯದಲ್ಲಿ ಏನಾದ್ರು ಬಂದು ಯಾರು ತಪ್ಪಿಸ್ಬೇಕು ಅಂತ ನಡೆದಿದ್ರೆ ಆ ಜಾಗದಲ್ಲಿ ಬಂದು ಕಾಪಾಡ್ತಾರೆ. ಏನಿಲ್ಲ. ಊಟ ಮಾಡೋಣ. 2 ಗಂಟೆ ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿಲ್ವವ? 2 ಗಂಟೆ ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಈಗ 1:20, ನಾ ಹೇಳಿ 20 ನಿಮಿಷ ಆಯಿತು ಅಷ್ಟೇ. ನಿಮ್ಮ ಮನಿಕ ನಿದ್ದೆಗಿದ್ದೆ ಹೊಡಂಗಿರು ಓಡಿ, ಆಮೇಲೆ ನೋಡ್ಕೊಳ್ಳವ. ನಮ್ಮ ಅಣ್ಣ ಒಂಚೂರು 1 ಲಕ್ಷ ರೂಪಾಯಿ ಕೊಟ್ಬಿಟ್ಟಿರೋ ನನ್ನ ಕತೆ ನಾನು ನೋಡ್ಕೊತಾ ಇದ್ದೆ. ಒಂದು ಗಾಡಿ ಗಿಡಿ ತಗೊಂಡು ರ್ಯಾಪಿಡೋ ಗಿಪಿಡೋ ಮಾಡ್ಕೊಂಡು ಏನೋ ಒಂದು ಜೀವನ ಮಾಡ್ತಾಯಿದ್ದೆ. ಅವ್ರುಗಳಿಗೂ ತಿನ್ನೋಕ್ಕೆ ಉಣ್ಣೋಕ್ಕೆಲ್ಲ ದುಡ್ಡು ಕೊಡ್ತಾಯಿದ್ದೆ. ಮುಂದೆ ತಾವು ಉದ್ಧಾರ ಆಗಲ್ಲ, ನಮ್ಮನ್ನೂ ಉದ್ಧಾರ ಆಗಕ್ಕೆ ಬಿಡಲ್ಲ. ಅವ್ರಿಗೆಲ್ಲ ಮಕ್ಕಳಿಸ್ಕೊಂಡು ಅವ್ರ ಮಲ್ಲೆಲ್ಲ ಡೈಲಿ ಬೆಳಿಗ್ಗೆ ಸಾಯಂಕಾಲ ಗಂಟ 3 ಸಲ 4 ಸರಿ ಎಲ್ಲಾಡ್ಕಾಕ ಹೋಗಿತಿದ್ದೆ ಬೇರೆ ಮನೆ ಮಾಡ್ಕೊತ. ಆಚಾಗ ಇರೋ ಜಮೀನು ಮಾರಾಟ ಮಾಡ್ಬಿಟ್ಟು ಒಂದು ರೂಮ್ ಮಾಡ್ಕೊಂಡು ಬದುಕವ ಅನ್ನೋದಿಲ್ಲ ಮುದೇವಿಗೆ. ಅದು ಯಾರು ಎಂಡ ಕೂಡ ಇಡೋಕ್ಕೆ ಮಡಿಕೊಂಡು ಅನ್ನೋ ಜಮೀನಾಗ ಗೊತ್ತಿಲ್ಲ. ನಿನ್ನೆದ್ರಿಗೆ ಹೇಳಿಲ್ವಪ್ಪ ಇವತ್ತೇ ಮಧ್ಯಾಹ್ನ 1 ಗಂಟೆಲಿ ಅಳ್ತಾ ನಿಂತಿದ್ದಾಗ, ಅಕ್ಕ ಬಕ್ಕ ನೀನೆಲ್ಲ ನಮ್ಮನ್ನು ಸಾಕಿದೆ ಆಸ್ಪತ್ರೆಗೆ ಹೋಗೋ ಬಕ್ಕ ಅಂತ ಇದ್ದಾಗ ನಾನು ಹೇಳಿಲ್ವಾ? ಅವ್ರ ಕತೆ ಅವ್ರು ಹೇಳ್ತಾರೆ, ಮಕ್ಕು ಹೋಗಿತಾರೆ, ಅದನ್ನಾರು ಅರ್ಥ ಮಾಡ್ಕೊತ. ಹಾಂ ಹ್ಞೂಕವ ಒಂದು ಜಮೀನು ಮಾರಾಟ ಮಾಡ್ಬಿಟ್ಟು ಒಂದು ಮನೆ ಮಾಡ್ಕೊಂತ ನಾನೇ ಹೇಳ್ತಾ ಇಲ್ವವ? ಜಮೀನು ಅವ್ರಿಗೆ ಉದ್ಧಾರ ಮಾಡಿ ಮುತ್ತು ಬಿತ್ತು ಮಾಡೋಕ್ಕಾಗಲ್ಲ. ಮಾರಾಟ ಮಾಡಿ ಮುರಿದು ಒಂದು ಮನೆ ಮಾಡ್ಕೊಂಡು ಹೋಗ್ತೀವಿ. ಜಾಸ್ತಿ ನಾನು ಹೇಳ್ತಾ ಇಲ್ವ, ಮಮ್ಮಿಗೂ ಮನೆ ಬೇಕು, ಮಮ್ಮಿಗೂ ಮನೆ ಭೋಗ್ಯ ಮಾಡಬೇಕು, ಅದು ಇದೆಲ್ಲನೇ. ಹೋಗ್ಬಿಟ್ಟು ನಿಮ್ಮನ್ನು ಮಾತು ಹೇಳ್ಬೇಕು ಒಂದು ಮಾತುಕತೀನಿ ಕಣಪ್ಪ. ಇವತ್ತೇನೋ ದೇವರು ಜ್ಞಾನ ಕೊಟ್ಬಿಡೋಣ ಅಂದ್ಬಿಟ್ಟು ಮೊದಲು ನೀನು ಒಂದು ಮನೆ ವ್ಯವಸ್ಥೆ ಮಾಡು. ಸದ್ಯ ಹಂಗಾರು ಅನ್ಕಂಡ ಹಂಗಾರು ಮಾಡಲಿ ಬಿಡವ, ಹಂಗನ್ಕಂಡಾರು ಮನೆ ಮಾಡಲಿ ಬಿಡು. ಅದೇ ಅನ್ಸಿದ್ದು ಅಂತ ಹೇಳ್ಕೊಂಡ್ರು ಸರ್. ಅನ್ಕೊಂಡು ಅವೆಲ್ಲ ಅನ್ನಕ್ಕೆ ಹೋಗಲ್ಲ. ಇವತ್ತು ಮಾತಾಡ್ತಾ ಇದು ಎಷ್ಟು ದಿವಸ ನಾನೇ ಅವರು ಬಂದಿರೋ ದಾರಿನೂ ಸರಿ ಇಲ್ಲ, ಹೋಗ್ತಿರೋ ದಾರಿನೂ ಸರಿ ಇಲ್ಲ ಕಣವ. ಅಲ್ಲ ನಾನು ಅವನಿಗೆ ಅದೇ ಇದ್ದಾಗ ತಿರುಗಿಸಿ ಹೇಳ್ತೀನಿ. ನಾನಿರೋ ಗಂಟ ನಾನು ಹೋಯ್ತು ಅಂದ್ರೆ ಮತ್ತೆ ಯಾರು ಬಾಡಿಗೆ ಕೊಟ್ಬೋದು, ಇನ್ನೊಂದು ಮಾಡ್ಕೊಬೋದು, ಇನ್ನೊಂದು ಮಾಡ್ಕೊಬೋದು. ಅವಾಗ ನೀ ಎಲ್ಲೋದಾಗಿ ನಿಂದು ಅಂತ ಸ್ವಂತ ಏನು ಮಾಡಿದ್ದೀನಿ ನೀನು ಅಂತ ಸುಮ್ಮನೆ ಈ ಥರದಲ್ಲಿ ಮಾತಾಡ್ತೀನಿ. ಸ್ವಂತಕ್ಕೆ ಹೋದ ನೀನು ಇವಾಗ ಇರೋಕ್ಕೆ ಬಾಡಿಗೆ ಮನೆನ ಬೋಗಿನ ಮನೆನ ಮಾಡ್ಕೊಳಕ್ಕೆ ಹೇಳಿ ಮೊದಲು ಅಂತ. ಅವಾಗ ಸ್ವಂತ ಮನೆ ಮಾಡೋದಿರಲಿ. ಅವ್ರನ್ನೇ ಸ್ವಂತ ಮನೆಯೇ ಬರ್ದಿಲ್ಲ, ಅದಾಗೋದು ಇಲ್ಲ ಕಣ. ನಮ್ಮ ಮಮ್ಮಿಯನ್ನು ಕುಣಿತಾರೆ, ನಾವೊಂದು ಮಾಡ್ಕೊಬಿಡ್ತೀನಿ ಅಂತ ಆಯ್ತಾ. ಒಂದು ಸ್ವಲ್ಪ ದಿವಸ ಬಿಡ್ತೀನಿ, ನಾವು ಒಬ್ಬಳೇ ಇರಬೇಕು ಅಂತ ಐತೆ. ಇರಲಿ ಅಂತ ನಾನು ಬಿಟ್ಟಿದ್ದೀನಿ, ಒಂದು ಅಷ್ಟು ದಿವಸ ಇರಲಿ ಗೊತ್ತಾಯ್ತದೆ. ಹಾಂ ಈಗಲೂ ಒಂದೇ ಇಲ್ವೋ ಅಂತ ಹಾಂ, ನಾನು ಒಬ್ಬಳೇ ಇರಬೇಕು ಅಂದ್ಕೊಂಡು ಐತೆ. ಎಷ್ಟು ದಿವಸ ಇದ್ದದ್ದು ಇರಲಿ. ಬಾಡಿಗೆ ಬೋಗಿ ಕಾಕು ಅಂತ ಐಡಿಯಾ ಕೊಟ್ಟಿದ್ದೀನಿ, ನೋಡೋದೇನು ಮಾಡೋದು. ಅವ್ರದ್ದು ಇಷ್ಟು ಲೆಕ್ಕದೆ. ನಮ್ಮಲ್ಲಿ ಯಾರು ಏನು ಕಡಿಮೆ ಇಲ್ಲ. ನಮ್ಮ ಮಮ್ಮಿದು ಅದು ಎಷ್ಟೋ ಲಕ್ಷ ಸಾಲ ಇದ್ದಂತೆ, ನಮ್ಮ ಅಣ್ಣಂದು ಎಷ್ಟೋ ಲಕ್ಷ ಸಾಲ ಇದೆ. ಲಕ್ಷ ಸಾಲ? ಹಾಂ, ಯಾಕಪ್ಪ? ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಇಸ್ಕೊಂಡಿರೋದು.
ಒಬ್ಬಳೇ ಜೀವನ ಮಾಡ್ತಾ ಇದ್ದಾನೆ, ಊಟಕ್ಕೆಲ್ಲ ಏನು ಮಾಡಲಿ ಅಂತ, ಊಟಕ್ಕೆಲ್ಲ ಉದ್ರದ ನನಗೆ ಅಂತ. ಅದೆಷ್ಟೋ ಲಕ್ಷ ಅವ್ರು ಸಾಲ ಊಟ ತಿಂಡಿಗೆ ಬೇಕೇ ಬೇಕು. ಈಗ ರೂಪನ ಹತ್ರ ರೂಪ ಬಾಡಿಗೆ ಕಟ್ಟಿರೋದೇ ಪುಕ್ಸಟೆ ಏನಲ್ಲ, ಎಲ್ಲ ರಿಫಂಡ್ ಮಾಡಬೇಕು. ರೂಪ ತಿಂಗಳು ಬಾಡಿಗೆ ಕಟ್ತಾಳಲ್ಲ, ಅದೆಲ್ಲ ವಾಪಸ್ ಕೊಡ್ಬೇಕಂತ. ಅದಕ್ಕೆ ಹೇಳಿದ್ದು ನಮ್ಮ ಮನೆಯವರು ಬಂದಿರೋ ದಾರಿನೂ ಸರಿ ಇಲ್ಲ, ಹೋಯ್ತಿರೋ ದಾರಿನೂ ಸರಿ ಇಲ್ಲ ಅಂತ. ಮಾಡ್ತಾ ಇರಲಿ, ಆಡ್ತಾ ಇರಲಿ, ಹಂಗೆ ಆಡಲಿ ಬಾ. ಈಗೆಲ್ಲ ಈ ಕತೆ ಹಾಕಿ ಕೂತವ್ರೆ, ಇನ್ನೂ ಬುದ್ಧಿ ಬಂದಿಲ್ಲ, ಹಂಗೆ ಆಡ್ತಾರೆ, ಆಡಲಿ. ಊಟ ಕೊಡೋಣ. ಓ ಈಗ ತಾನೇ ಹೇಳ್ದಲ್ವಾ, 2 ಗಂಟೆ ಮೇಲೆ ಊಟ ಮಾಡ್ತೀನಿ, 2 ಗಂಟೆ ಮೇಲೆ ಊಟ ಮಾಡ್ತೀನಿ. ಅದು ನೀನೇ ಕೇಳೋದ ಸರಿ. ಖಾರ ಮುಂದಿದ್ದನ್ನ ಅದೇನೋ ತಂದಂಗಿತ್ತು, ಅದೇನೋ ತಂದೆ ಅಂತ ತಂದೆ ಬಂದೆ, ಅದೇ ತಂದೆ ಊಟ ಗೊತ್ತಿಲ್ಲ, ನಾನು ನೋಡಿಲ್ಲ. ತಂದೆ ಅಂತ ಹೇಳಿದೆ ಊಟಲ್ಲಿ. ಅರೆ ಇಲ್ಲ ಅಂತ ಹೇಳಿದ್ರು. ಹುಷಾರಿಲ್ಲ ಅಂದ್ರೆ ಹೋಗಲೇಬೇಕು. ಹಂಗಲ್ಲ ಕಣಕ್ಕ, ಅಯ್ಯೋ ನೀವು ಓದಿಯೋ ಬಿಟ್ಟಿಯೋ ನನಗೆ ಬೇಡ. ಅದು ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊ. ಫೋನ್ ಮಾಡೋದಾಗ ಏನೋ ಮಾಡೋಣ, ಹೋಗ್ತೀನಿ. ಹುಷಾರಿಲ್ಲ ಅಂದ್ರೆ ನೋಡ್ದಂಗೆ ಹೋಯ್ತೆ. ನನಗೂ ಹುಷಾರಿಲ್ಲ. ಯಾರಿಗಪ್ಪ ಹುಷಾರಿಲ್ಲ ಅಂದೆ, ಈಗೀಗೆ ನಮ್ಮ ಹುಡುಗರಿಗೆ ಹಾಗೆ ಹೀಗೆ ಹಂಗೆ ಅವನಂದ್ರು ಅಂತ ಹೆಂಗಾರ ಜೋಪಾನ ನೋಡ್ಕಪ್ಪ. ಇನ್ನೇನು ಹೇಳೋಣ, ಸುಮ್ಮನೆ ಅವ್ನ ಮಕ್ಕಳು ನೋಡಲ್ಲ, ಪುಟ್ಟನ ಹುಷಾರಿಲ್ಲ ನಮ್ಮ ನೋಡ್ಲಿ. ಇಲ್ಲಿ ಹೊರಗಡೆ ಗುಡ್ಸಿದ್ರಕ್ಕ ನೋಡ್ದಂಗೆ ಹೋಯ್ತದ, ನಾವು ನೋಡಾಗಿದ್ದೆ. ಹುಡುಗರಿಗೆಲ್ಲ ಹುಷಾರಿಲ್ಲ ಅಂತ ಅಂದ. ಆದರೂ ಎಚ್ಚರಿಕೆಯಿಂದ ನೋಡ್ಕಪ್ಪ. ಇನ್ನೇನು ಹೇಳ ನಾನು ಅದೇ ಈಗ ಹೇಳೋದು ಒಳ್ಳೇದೇ ಆಯ್ತು. ಅವನು ಹೋಗ್ಬೇಕು ಅಂತ ಮಾಡಿ ಅವನೇ ತಿಳಿಸೋದು, ಹುಡುಗರು ಹುಷಾರಿಲ್ಲ ಅಂತಲ್ಲ. ಕಷ್ಟ. ನನಗೂ ಹುಷಾರಿಲ್ಲಕ್ಕಪ್ಪ, ಅವನು ನೋಡಂಗೆ ಆಯ್ತು ಅಂದ್ರೆ ನಾನು ಬಂದಿದ್ದೀನಿ ಅಷ್ಟೇ. ನಾನೊಂದು 15 ದಿವಸ ಇರ್ತೀನಿ, ಆಮೇಲೆ ಹೋಗ್ತೀನಿ ಅಂತ ಹೇಳ್ತೀನಿ. ನಾನು ಸಾಯ್ತಾ ಇದ್ರು ತೊಂದರೆ ಕೊಡಬಾರ್ದು ಅಂತ ಅನುಭವಿಸ್ತಾ ಕೂತಿದ್ದೀನಿ. ಬಹುವ ಅಂತ ಕರೆಯೋದೇನಾದ್ರು ಬಂತ ಅವ್ನು ಬಾಯ್ಲಿ, ಅವನಿಗೆ ಹುಷಾರಿಲ್ಲ ಅಂತ, ಮಕ್ಕಳಿಗೆ ಹುಷಾರಿಲ್ಲ ಅಂತ. ಅವ್ನ ಮಕ್ಕಳು ಅವ್ನು ನೋಡ್ಕೊತಾನೆ, ಅವ್ರು ನೋಡ್ತಾರೆ, ನಾನು ನೋಡೋರು ಯಾರು? ಹುಷಾರಿಲ್ವಾ, ಏನು ಮಾಡಿ ಅಂತ ನಾನು ಕೇಳೋರು ಯಾರು? ನಾವು ಇವ್ರನ್ನ ಕೇಳ್ದಂಗೆ. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಈಗ ಮೊದಲು ಗಡ್ಡಕ್ಕೆ ಬಿಡೋಣ ಅಂತ ನಾನು ಸುಮ್ಮನೆ ಗಡ್ಡಕ್ಕೆ ಹಾಕ್ಬಿಡೋಣ ಈಗ ಅಂತ. ನೀನು ನಾಳೆ ಈಗಲ್ಲ ಕಣಕ, 5 ಗಂಟೆ ಕಣಕ. ಈಗ ಬೇಡವಾ ಹೇಳು. ಇಷ್ಟೊತ್ತಲ್ಲಿ ಬೇಡ, ಆಯ್ತು ಬೆಳಿಗ್ಗೆ ಹೊತ್ತಿಗೆ ಕೂತ್ಕೊಂಡು. ಸರಿ ಆಯಿತು, 5 ಗಂಟೆ ಇವಾಗ. ಅದಕ್ಕೆ ನಾನು ಕೆರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಬೇಡ ಅಂತ ಆಮೇಲೆ ಬೇಡ, ಏನು ಮುಗೋಲ್ವಾ. ಆಯ್ತವಾ? ಶಾಪಲ್ಲಿ ಕೇರಿಸ್ಕೊಬಾರ್ದು. ಅಯ್ಯೋ, ಶಾಪಾಗಿ ಕೇಳಿದ್ರೆ ಹೇಳ್ತಾರೆ 40 ರೂಪಾಯಿ ಅಲ್ಲ 30 ರೂಪಾಯಿನು. ಅಂತ 30 ರೂಪಾಯಿ ಕೊಡೋದು ಕಷ್ಟ. ಕೊಡ್ರೆ ವೆರಿ ಗುಡ್. ಬಿಡಕ್ಕ ಆಯ್ತಾ? ಏನು ಉಂಟಾಗಿದ್ದಿದ್ರೆ ಸುಮ್ಮನೆ ಆಗೋದು. ಹೇಳ್ದೆ ಕೇಳ್ದೆ ಉಂಟಾರ ಬೇದಿದೆ. ನೀನು ಹೇಳಿದ್ಯಲ್ವಕ್ಕ, ನಾಳೆಯಿಂದ ಬರೋದಿಲ್ಲ ಸುಮ್ಮನಿರುವ. ಅಯ್ಯಪ್ಪ, ಊರಲ್ಲಿ ಇರೋದು ಯಾವ್ದಾರು ಮಾರಾಟ ಮಾಡ್ಬಿಟ್ಟು ಯಾವ್ದಾರು ಒಂದು ರೂಮ್ ಗಿಮ್ ಮಾಡ್ಕೊಳ್ಳೋಣ. ಸುಮ್ಮನಿರ.
ನಾನು ಯಾಕೆ ಬಂದೆ ಅಂತ ಅನಿಸ್ಬಿಡ್ತೈತೆ ಈಗ. ಹೌದಪ್ಪ ಅನ್ನಿಸ್ತದೆ. ಹಾಂ, ಸ್ವಲ್ಪ ಸಮಾಧಾನ ಸುಮ್ಮ ಕೂತವೆ. ಏನು ಹೊರತ ಕೂತಿದ್ದಾನ ಸಮಾಧಾನ ಮಾಡ್ಬೇಕು ಕೂತಿರೋದು. ಇನ್ನೇನು ಮತ್ತೆ ಏನು ಇನ್ನೇನು ಮತ್ತೆ ಮಳೆ ಬೆಳೆಸಿ ಹೋಯ್ತಲ್ಲಪ್ಪ. ನಾನು ಯಾವ್ದಾದ್ರು ಜಗಳ ಕಟ್ಕೊಂಡು ಒಬ್ಬಳೇ ಇರ್ತೀನಿ, ಮತ್ತೆ ಯಾರ ಹತ್ರನೂ ಇರಲ್ಲ ಅಂತ ಕರೆದು ಬಂದಿದ್ದೀನಿ. ಅದಕ್ಕೆ ಒಬ್ಬಳೇ ಇರಬೇಕು ನಾನು ಆಯ್ತು ಅಷ್ಟೇ. ಆಯಿತು, ನಾಳೆಯಿಂದ ಬರೋದಿಲ್ಲ ಸುಮ್ಮನೆ ಆಯ್ತು. ಸರಿ ಹೋಯ್ತಾ ಇದ್ದೀನಿ ಹೋಗ್ಬಿಟ್ಟೆ. ನಾನು ಬೆಳಿಗ್ಗೆ 6 ಗಂಟೆ ಒಳಗಡೆನೆ 6 ಗಂಟೆಗೆ ಹೋಗು 3 ಗಂಟೆಗೆ ಹೋಗು ಅಂತ ಹೇಳ್ತಾ ಇಲ್ಲ. ನಾಳೆ ಊರಿಗೆ ಹೋಯ್ತಾ ಇದ್ದೀನಿ ಅಷ್ಟೇ. ಹೇಳ್ದೆ ಉಂಟೋದು ಅನ್ನಿಸ್ಕೊಳ್ಳೋ ಬೇಡ. ಆಯ್ತು ಕಣವ, ನಾನೇನು ಊಟವನ್ನು ನಾನು ಆಗಲೇ ಹೇಳಿದೆ ಊಟ ಮಾಡೋದಿಲ್ಲ ಅಂತ. ನೀನು ಊಟ ಮಾಡಿಬಿಡುದು ಉಡಿಸೋದು ಎದ್ದದ ನಾನು. ನಿಮಗೇನು ಎತ್ತಲಿಲ್ಲ ಸುಮ್ಮನೆ. ಈಗ ಹೇಳ್ದೆ ಕೇಳ್ದೆ ಹೊಂಟೋದ್ರೆ ತಪ್ಪಾಯ್ತದೆ ಪಾಪ, ಏನು ಮಾಡೋದು ಅಂತ ಹಿಂಗೆ ಹೋಯ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲದ್ದೆಲ್ಲ ಇಷ್ಟು ಶುದ್ಧ ಇರ್ತಾ ಇದ್ದೀನಿ. ಆಯ್ತು ಸುಮ್ಮನೆ ಇದ್ಬಿಡು. ನಾನು ನಾಳೆ ಮುಖಕ್ಕೆ ನೀರು ಎರ್ಚಕ್ಕಿಲ್ಲ. ನೀನು ನೋಡ ನನಗೆ ಮುಂದಕ್ಕೆ ಆ ವಿಷಯ ಬೇಡ. ನೀನು ಹಂಗೆ ಎತ್ತಿಕೊಂಡು ಹೋಗ್ಬೇಡ ಹೋಗು. ಲುಂಗಿ ಹಾಕೊಂಡು ನೆಟ್ಟು ಹೋಗ್ತೀನಿ. ನನಗೆ ನಿನ್ನಂಗೆ ಏನು ಹುಡುಗಿ ಅಲ್ಲ, ಹುಡುಗ ಅಲ್ಲ, ನಂಗೆ ವಯಸ್ಸಾಗದೆ. ಆಯ್ತು ಸುಮ್ಮನೆ ಇರೋ. ನಾವು ಹೋದ್ಮೇಲೆ ಕಷ್ಟಪಡೋದು ಬೇಡ ಅಂತ ಹೇಳಿದೆ. ಕಷ್ಟ ಪಡೋದು ವಿಚಾರ ಬೇರೆ. ಬಟ್ಟೆ ಬರಿಗೆ ನೋಡಲ್ಲಿ ನಾನು ಅವನ ಮೇಲೆ ನಮಸ್ಕಾರ ಮಾಡ್ಕೊಂಡು ಇರ್ತೀನಿ, ಕೈ ಬಿಟ್ಕೊಂಡು ಅಷ್ಟೇ. ನೀನೇನಾದ್ರು ಮಾಡು, ನಮಸ್ಕಾರನಾದ್ರು ಮಾಡು, ಕೈನಾದ್ರು ಕೊಡು, ನಂಗೆ ಅವೆಲ್ಲ ಬೇಡ. ನಿನಗೆ ಸೇರೋದು, ನಿನಗೆ ಸೇರೋದದು. ನೀನು ಇಷ್ಟೊಂದು ಹೇಳ್ತಾ ಇದ್ರೆ ಮಗದೇನಪ್ಪ. ಅಷ್ಟೇ. ನಾನು ಉಣ್ಣನ ಕಾಸು ಹಾಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಸಿಗ್ತಾನ ಅಂತ ಕಟ್ಕೊಂಡಿದ್ದೀನಿ. ಯಾರ ಕೈ ಕೆಳಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹಂಗಿರ್ಬೇಕು ಅಂದರೆ ಯಾವ ಕಾಲದಾಗ ಇಟ್ಕೊಂಡು ಅವ್ರ ಮನೆಗಳಲ್ಲಿ ಇವತ್ತು ಕೂತ್ಕೊಂಡು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದು ಗೊತ್ತಿದೆ, ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಅದೆಲ್ಲ ಇಷ್ಟ ಇಲ್ಲ ನನಗೆ. ಓಡಿ ಮನೆ ಧರ್ಮ ಪಡೆಯ ಸಾಕಿರೋ ಮಾಡೋ ಕಟ್ಟಿದ ಪಟ್ಟಿ ಕಟ್ಟಿಸ್ಕೊಳ್ಕೊಂಡಿರ್ತೀನಿ. ಅದಿರೋ ಮಗ ನನ್ನ ಕೂಡ ಅವ್ರು ಇರಲೇಬಾರ್ದು ಅಂತ ಹಠ ಸಾಸಿ ಚಾಲೆಂಜ್ ಮಾಡೋದಕ್ಕೆ ಅವ್ರನ್ನ ಬಿಟ್ಟು ಅಚ್ಚುಕಟ್ಟಾಗಿದ್ದು ಅಂತ ಬಿಡೋದು. ನನ್ನ ಕೂಡ ಇಳಿಸ್ಬಿಟ್ಟು ಅವ್ರ ಮಗನ ಹೆಸರು ಹೇಳಿಸ್ಬಿಟ್ಟು ಮೀಸೆ ಬೋಸ್ಕೊತೀನಿ ಹೇಳಿದ್ದೆ. ಸತ್ತೋದು ನನ್ನ ತಮ್ಮ, ಅದಕ್ಕೆ ನೆಗೆ ಬಿದ್ದೋದು ಮೊದಲಿಗೆ. ಅವನ ಹಠದ ಮೇಲೆ ಅವನಲ್ಲಿ ಇಳಿಸೋದು ನಾನು. ಯಾರಿಗೂ ಬೇಕಲ್ಲ ಅವಳು ಕಂಡು ಚಾಲೆಂಜ್ ಮಾಡೋದು. ಮೀಸತ್ತಿದ್ದ ನನ್ನ ನಾಗನ ಸತ್ತೋದವನು. ಮೀಸೆ ಬೋಸ್ಕೊಳ್ತೀನಿ ನಾನು ಅಂತ ಅವನೇ ಹೊಂಟೋದ. ಕಿಟಕಿ ಹಾಕಪ್ಪ, ಸೊಳ್ಳೆ ಬರ್ತವೆ. ಸೊಳ್ಳೆ ಬತ್ತಿ ಹಚ್ತೀನಿ ಇರುವ, ಸೊಳ್ಳೆ ಬತ್ತಿ ಹಚ್ತಿರ್ತೀನಿ ಇರು. ಯಾಕೆ ಗಾಡಿ ಬೇಕಾ? ಗಾಳಿ ಬೇಕು ಅಂತಲ್ಲ, ಇಂಟರ್ನೆಟ್ ಬರಲಿ ಅಂತ. ಆಲ್ಮೋಸ್ಟ್ ಗಾಳಿ ಬೇಕು ಬಿಡು. ಆಚೆನೆ ಕೂತ್ಕೋತೀನಿ. ಅಲ್ಲ ಕಣಕ, ಗಿಂಜಾಡ್ತಾ ಇದೆಯಲ್ಲ ನೀನು. ಮಾಡೋ ಕೆಲಸ ಮಾಡಂಗೆ ಬಿಟ್ಬಿಟ್ಟು ಸಣ್ಣ ಪುಟ್ಸ್ವಾಮಿ ಸಣ್ಣ ಸಿಂಗ್ರಿಗೌಡ ವಿಲ್ ಸೈನ್ ಇಟ್, ಕ್ಲೋಸ್ ಇಟ್ ಅಂತ ಕೂತ್ಕೊಂಡ್ರೆ ಅದ್ದ. ನ್ಯೂಸ್ ಪೇಪರ್ ಮೇಲೆ ಸೈನ್ ಮಾಡಿಯಾ? ಹೋಗಿ ಅಲ್ಲಿ ಪತ್ರಗಳು ತಗೊಂಡು ಸೈನ್ ಮಾಡಬೇಕು, ಮಾಡಿಸಿ ಅಗ್ರಿಮೆಂಟ. ಯಾವ ಪತ್ರಗಳನ್ನ? ಫಸ್ಟ್ ಹೋಗಿ
ವಿಭಾಗದ ಪತ್ರ ತಗೊಂಡು ಅದರಲ್ಲಿ RTCಗಳು ತಗೊಂಡು ಪೇಪರ್ ರೆಡಿ ಭಾಗ ಮಾಡಿಸಿ ಪತ್ರನೇ ತಕೊಂಡು ಅಲ್ಲಿ ಯಾವುದು ತಹಶೀಲ್ದಾರ್ ಇರ್ತಾರಲ್ಲ ಅವರೆಲ್ಲ ಬರೀತಾರೆ. ಅದನ್ನೇ ಮಾಡಿಸು ಅಂತ ಹೇಳ್ತಾರೆ. ಸೈನ್ ಹಾಕ್ಬಿಟ್ಟು ಏನು ಮಾಡಿಸು ಜವಾಬೆಲ್ಲ ಒಂದು ನಾಲ್ಕಾಣಿ ಇಲ್ಲದೆ ಇದ್ದೀನಿ ನೋಡಿ. ಈಗ ಕಾಫಿ ಕುಟ್ಕೊಂಡು ಸುಮ್ಮನೆ ಮುಚ್ಕೊಂಡು ಕೂತಿದ್ದೀನಿ. ಅದನ್ನು ಸುರೇಶ್ ಮಾವನಿಗೆ ಫೋನ್ ಮಾಡ್ತೀಯಲ್ಲ ಅವಾಗ ಹೇಳ್ಬೇಕು ಹಂಗಂತ, ಹಿಂಗೆ ಕೆಲಸ ಮಾಡಬೇಕು, ಅದೇನು ಮಾಡೋದು ಒಂಚೂರು ಕೊಡು, ಆಮೇಲೆ ಹಂಗೆ ಕೊಡ್ತೀನಿ, ಹಂಗೆ ಹಿಂಗೆ ಏನೋ ಒಂದು ಕತೆ ಹೇಳ್ಬೇಕು. ಸುರೇಶನ್ಗೆ ಅದಕ್ಕೆ 1,000 ರೂಪಾಯಿ ಖರ್ಚದ್ದ. ಸುರೇಶನ್ಗ ಹಾಂ ಆಗಲೇ ಬೆಳಿಗ್ಗೆ ಫೋನ್ ಮಾಡಿದಾಗಲೇ ಹೇಳಿದ್ದೀನಿ. ಏನಂತ? ಏನೂ ಇಲ್ಲಪ್ಪ, ಹ್ಞೂ ನಂದೇನು ಎಫೆಕ್ಟ್ ಏನಿಲ್ಲ, ಹ್ಞೂ ನೀನು ಹೆಂಗಿರ್ಬೇಕು ಹಂಗಿದ್ಕೋ ಅಂತ. ತಾಳು ತುದಿಲಿ ಏನಪ್ಪ ಪೆದ್ದಾದ್ರಿಗಿತ್ತಿ ಅಂತ ಐತಲ್ಲ, ಅದಾದ್ರಿಗಿತ್ತಿ ನೋಡಿ ಲ್ಯಾಂಗ್ವೇಜ್ ಮೊದಲು ನಿಲ್ಲಿಸ್ಬೇಕು. ಅಲ್ಲ, ಪೆದ್ದಾದ್ರಿಗಿತ್ತಿ ಅನ್ನೋ ಮಾತಾ ಆದ್ರಿಗಿತ್ತಿ ನೋಡ್ ಮಾಡಿಲ್ಲ, ಬಹುಶಃ ನಿನ್ನ ನೋಡ್ ಮಾಡೋರ. ನಾಳೆ ಭವಿಷ್ಯ ನಿನ್ನನ್ನು ನೋಡಲ್ಲ ಮಾಡಿರೋದು ರಿಜಿಸ್ಟ್ರೇಷನ್. ಅಲ್ಲಿ ಸೈನ್ ಇಟ್, ಅಲ್ಲಿ ಸ್ವಾಮಿ ಸನ್ ಆಫ್ ಸಿಂಗರಗೌಡ ಸೈನ್ ಇಟ್, ಕ್ಲೋಸ್, ಚಾಪ್ಟರ್ ಕ್ಲೋಸ್. ಅದು ಹೌದು. ಇನ್ನು ಈ ಮಾತು ಯಾರು ಕೇಳ್ಬಿಟ್ರೆ ಪುಟ್ಸ್ವಾಮಿ ಹುಚ್ಚಿದಂತ ಆಸ್ಪತ್ರೆಗೆ ಹಾಕ್ತಾರೆ ನೋಡ್ಕೊ. ನನ್ನ ಯಾವ ಮಗ ಹೇಳ್ತಾನೆ ಮಾತಾಡು, ಅದಿರ್ಲಿ. ಈಗ ಫಸ್ಟ್ ಸುರೇಶ್ ಮೋಹನ್ ಹತ್ರ ಫೋನ್ ಮಾಡ್ಬಿಟ್ಟು ಹಿಂಗೆ ಪತ್ರಗಳು ತರಬೇಕು, ನಾನು ಊರಿಗೆ ಹೋಗಿ ಹಿಂಗೆ ಮಾತುಕತೆ ಕೂತ್ಕೊತಾರಲ್ಲ, ಪತ್ರಗಳು ತರಬೇಕು, ಏನ್ ಮಾಡೋದು ಅಂತ ಕೇಳು. ಕೇಳ್ಬಿಟ್ಟು ಅವ್ರು ಅಷ್ಟೇ ಬಸ್ ಇಸ್ಕೊಂಡು ನಾಳೆಯಿಂದ ಹೋಗಿ ಬರ್ಸ್ಕೊ. ಜಕ್ನಳ್ಳಿಲೆ ಯಾವುದು ಪಂಚಾಯತಿಯಲ್ಲೇ ಬರ್ಸ್ಕೊ. ಈಗ ಆಯ್ತು, ನಾಳೆ ಬಂದು ಸೈನ್ ಹಾಕೊಡ್ತೀನಿ. ಸರಿ ಆಯ್ತು, ನಾನೇ ಮಾವನ ಹತ್ರ ಮಾತಾಡ್ತೀನಿ. ಆಯ್ತು, ಮಾತಾಡ್ತೀನಿ, ನಾನೇ ಮಾತಾಡ್ತೀನಿ ಬಿಡೋಣ. ಆಯ್ತು. ಇಬ್ರು ಸತ್ತಿದ್ದು ಗಂಟ್ಲು ಕ್ಯಾನ್ಸರಿಂದ. ಇಬ್ಬರು ಒಂದೇ ಗಂಟ್ಲು ಕ್ಯಾನ್ಸರಿಂದ ಸತ್ತಿದ್ದು. ವಿಷಕಂಠ ಅಂದರೆ ಗಂಟ್ಲಿಗೆ ಸಂಬಂಧಪಟ್ಟಿದ್ದೆ. ವಿಷಕಂಠ ಅಂದರೆ ವಿಷ ಕುಡ್ದ ಗಂಟ್ಲಲ್ಲಿ ಇಟ್ಕೊಂಡಿರ್ತಾನೆ, ಅದಕ್ಕೋಸ್ಕರ ವಿಷಕಂಠ ಬರೋದು. ಸೊ ನಾಗಮಾವ ಮತ್ತು ನಂಜಮ್ಮ ಇಬ್ಬರು ಸತ್ತಿದ್ದು ಗಂಟ್ಲು ನೋವಿಂದನೇ, ಗಂಟ್ಲು ಕ್ಯಾನ್ಸರಿಂದನೇ. ನಂಜಮ್ಮ, ನಾಗಮಾವ, ನಾಗರಾಜೇಗೌಡ ಅಂದರೆ ನಂಜಮ್ಮ, ನಾಗರಾಜೇಗೌಡ, ನಾಗರತ್ನ, ನವೀನ, ನಾವೆಲ್ಲೂ ಅದನ್ನೆಲ್ಲ ಬರ್ತೀವಿ. ಅವರಿಬ್ಬರಿಗೆ ಬಂದೈತಲ್ಲ ಗಂಟ್ಲು ನೋವು, ಯಾರೋ ನಂಜಮ್ಮಗೆ ಮತ್ತು ನಾಗರಾಜೇಗೌಡನ ಗಂಟ್ಲು ನೋವು ಬಂದಿತ್ತಲ್ಲ, ಅವು ಗಂಟ್ಲು ನೋವು ಅವರು ಸುಮ್ಮನೆ ಗಂಟ್ಲು ನೋವು ಬಂದಿರಲಿಲ್ಲ, ಯಾರೋ ತಂದಿಟ್ರು. ಆಯಿತಾ? ಅದು ಈಗ ನನಗೆ ಏನು ಹೇಳೋದು, ಕ್ಲೈಮ್ಯಾಕ್ಸ್ ಮಾಡೋ ಅವಕಾಶ ನನಗೆ ಸಿಗುತ್ತೆ. ಅಂದರೆ ಅವತ್ತು ಯಾರೋ ನಂಜಮ್ಮನಿಗೆ ನಾಗಮ್ಮನಿಗೆ ತೊಂದರೆ ಕೊಟ್ಟಿದ್ದಾರಲ್ಲ, ಗಂಟ್ಲು ನೋವೆಲ್ಲ ತರಿಸಿ ಅವ್ರಿಗೆಲ್ಲ ಕಾಟ ಕೊಟ್ಟಿದ್ದಾರಲ್ಲ, ಅವ್ರುಗಳಿಗೆ ನನ್ನ ಕೈಗೆ ಸಿಕ್ಕಿ ಬೀಳ್ತಾರೆ. ಅದಕ್ಕೋಸ್ಕರ ನನ್ನ ದೇವರು ನಂಜನಗೂಡಲ್ಲಿ ಓಡಾಡಿಸ್ತಾ ಇರೋದು, ಓಡಾಡಪ್ಪ ಅಂತ. ಅವ್ರಿಗೆ ತೊಂದರೆ ಕೊಟ್ಟಾರೆ, ನನಗೂ ಈಗ ತೊಂದರೆ ಕೊಡ್ತಾವ್ರೆ ನಂಜನಗೂಡಲ್ವೇ. ನಂಜನಗೂಡು ಕಾಲು ಇಡಬಾರ್ದು ಹಂಗೆಲ್ಲ ಮಾಡ್ತಾರೆ. ನನಗೂ ಊಟದಲ್ಲಿ ಪಾಡ್ತಳಿ ಎಲ್ಲ ಹಾಕ್ಕೊಟ್ಟು ಏನೇನೋ ಮಾಡೋರು. ಅಲ್ಲೂ ಸುಮಾರು ಜನ ಪ್ರಕಾಶ್ ಮಾವ ಅಲ್ಲಿ ಕೆಲಸ ಮಾಡ್ತಿತ್ತಲ್ಲ ಫ್ಯಾಕ್ಟ್ರಿಲಿ, ಅಲ್ಲಿ ಪ್ರಕಾಶ್ ಮಾವನ ಫ್ರೆಂಡ್ಸು ಸುಮಾರು ಜನ ಸಿಕ್ಕಿ ನನಗೆ ಪರಿಚಯ ಆದರು. ಈಗ ಅಲ್ಲೂ ಕತೆಗಳು ನನಗೂ ಗೊತ್ತಾಗೈತೆ. ನಾನು ನಂಜನಗೂಡ ಹೋಗಿ 4 ವರ್ಷ ಆಗೈತೆ ಅಲ್ವೇ, ಅಲ್ಲೂ ತಕ್ಕಮಟ್ಟಕ್ಕೆ ಜನಗಳು ಒಬ್ಬರು ಇಬ್ಬರು ಪರಿಚಯ ಆಗೋರೆ, ಕತೆಗಳು ಹೇಳೋರೆ. ಪ್ರಕಾಶ್ ಮಾವನ ಕತೆ ಅದು ಇದೆಲ್ಲ ನೋಡಿದ್ದೆಲ್ಲ ಕತೆ ಹೇಳೋರೆ. ಅನ್ಯಾಯ ಮಾಡಿದವರು ತಪಸ್ಸಲ್ಲಿ ಭಕ್ತಕ್ಕೆ ದೇವರೇ ಬಿಡಲ್ಲ ಅಷ್ಟೇ. ಅದಕ್ಕೋಸ್ಕರ ದೇವರು ನಮಗೂ ಬ್ಯಾಟಿಂಗ್ ಆರ್ಡ್ರ್ ಕೊಟ್ಟವನೆ. ಅದಕ್ಕೋಸ್ಕರ ನಂಜುಂಡೇಶ್ವರ ದೇವಸ್ಥಾನದಲ್ಲೇ ಕಾಲು ಇಟ್ಟಿದ್ದೀವಿ, ಕಾಣಿಸ್ತೀವಿ. ನಾವು ಸರಿ ಒಬ್ಬರಿಗೂ ಕೇಳಕ್ಕೆ ಮಾಡಲಿಲ್ಲ. ಮಾಡದಿದ್ದಕ್ಕೆ ದೇವರು ಒಂದು ಹಳ್ಳಿಗೆ ಸೇರಿಕೊಂಡು ಸಹಿತ ಅವರೇ ಜನ ಹೆಲ್ಪ್ ಮಾಡಿ ನನಗೆ ಶಾಶ್ವತವಾಗಿರೋಕ್ಕೆ ನೆರವು ಮಾಡಿಕೊಟ್ರು. ನಾವು ಊರು ಬಿಟ್ಟು ಹೋಗಬಾರ್ದು ನೀವು ಅಂತ ಹಠ ಮಾಡಿ ಅದಕ್ಕೆ ಕೈ ಮುಗಿಬೇಕು. ಒಂದು 500 ಜನಕ್ಕೆ ಮಾಡಿಸಿದ್ದಾನೆ ದೊಡ್ಡ ಬರಗೆ, ಒಬ್ಬರೆಲ್ಲ ಇದ್ದಾರೆ. ಮಾತನಾಡಿಲೇ ಮನೆ ಕಟ್ಟಬೇಕು, ಮಾತನಾಡಿಲೇ ಇರಬೇಕು, ಹಠ ಮಾಡಿಬಿಟ್ರು. ಅಂಥವ್ರು ಹಠ ಜಯಿಸ್ಕೊಂಡ್ರು. ಲೀಡರ್ಗಳು, ಯಾವ ಲೀಡರ್ಗಳು? ನಮ್ಮ ಜನಗಳು ಮನೆಗೆ ಬರೀ ಕೊಡ್ತಿದ್ನಲ್ಲ, ಅವ್ರಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರು. ನಾವು ಕಳಿಸಲ್ಲ ಅವ್ರಿಗೆ, ನಾವು ಮಾತನಾಡಿಲೇ ಇಸ್ಕೊಳ್ಳಿ. ಇದೊಂದು ಬೋರ್ವೆಲ್ ಅದ, ಅದನ್ನು ತೆಗೆದ್ಬಿಟ್ಟು
ಅವ್ರಿಗೆ ಆ ಜಾಗನ ಬರ್ಕೊಡಿ ಅಂತ ಬರ್ಸ್ತಾರೆ ಈ ಜಾಗನ ಈ ಬೋರ್ವೆಲ್ಲ ಬೇರೆ ಇಲ್ವಾ ಅದು ಇಲ್ಲಿದ್ದು ಈ ಮಧ್ಯೆ ಇದನ್ನು ತೆಗೆಸಿ ಅಲ್ಲಿ ಹಾಕ್ಸಿ ಅವರೇ ಪಾಯ ತೆಗೆಸಿ ಗೋಡೆ ಏರಿಸಿ ಸೀಟ್ ಹಾಕೊಳಕ್ಕೆ ಮಾತ್ರ ನಾನು ಹೋಗಬೇಕು ಈ 3 ಜನ ಮಾತಾಡೋ ಜನ ಎಲ್ಲೋ ಹೋಗ್ಬೇಕು ನಾವು ಜೀವ ಅಂತ ಇಲ್ಲೇ ಇರೋ ನಾವು ಹೋಗ್ಬೇಕಿದೆ ಇವತ್ತು ಹಂಗೆ ಬರೋ ನಮ್ಮ ಜೊತೆಗೆ ಲೀಡರ್ಗಳು ಹಂಗೆ ಇರೋದು ಜನಗಳು ಹಂಗೆ ಇರೋದು. ನಿಮ್ಮ ಅಂಗನವಾಡಿಲಿ ಕೆಲಸ ಕೊಡಿಸ್ತಾರವ ಅಂಗನವಾಡಿಲಿ ಕೆಲಸ ಕೊಡಿಸ್ತಾರ ಸತ್ತೋದವ್ರು ಇಲ್ಲ ಈಗ ಯಾರು ಸಿದ್ದೇಗೌಡರು ಯಾವ ಸಿದ್ದೇಗೌಡರು ಪಾಂಡುಪುರದವರು ಪಾಂಡುಪುರದವ್ರು ನಿನಗೆ ಹೆಂಗೆ ಪರಿಚಯ ಆದರು ನಾನು ಹೋಯ್ತೀನಲ್ಲ ಎಲ್ಲ ಕಡೆಗೂ ಲೀಡ್ರು ಅಲ್ಲ ಕಣವ ಅಂಗನವಾಡಿ ಕೆಲಸ ಕೊಡಿಸ್ಮೇಲೆ ನೀ ಲೀಡ್ರ್ ಆದ್ರೆ ಅದಕ್ಕೆ ಮೊದಲಿಂದನೂ ಲೀಡ್ರೇನು ಯಾವುದಕ್ಕೆ ಲೀಡ್ರ್ ಆಗಿದೆ ಅಂಗನವಾಡಿ ಕೆಲಸ ಹೋಗೋಕ್ಕಿಂತ ಮುಂಚೆ ಯಾವ ಡಿಪಾರ್ಟ್ಮೆಂಟು ಮಹಿಳಾ ಡಿಪಾರ್ಟ್ಮೆಂಟು ಯಾವ ಮಹಿಳಾ ಡಿಪಾರ್ಟ್ಮೆಂಟು ಈ 40 ವರ್ಷ ಆದವ್ರನ್ನ ಮಹಿಳೆಯರು ಗುಂಪು ಮಾಡಿ ಅವ್ರನ್ನ ಬೆಂಗಳೂರಿಗೆಲ್ಲ ಕರ್ಕೊಂಡು ಅಂದರೆ ನೀನು ಅಂಗನವಾಡಿಗೆ 40 ವರ್ಷ ಆದ್ಮೇಲೆ ಸೇರ್ಕೊಂಡ್ಯಾ ಸಾರಿ ಬಿಡು ನಾನು ಮಾಡ್ತಾ ಇರೋದು 20 ವರ್ಷದಿಂದನೂ ಮಾಡ್ತಾವಣಿ 20ನೇ ವರ್ಷದಿಂದನೂ ನಾನು ಜನಗಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಸೊ ನೀನು 20 ವರ್ಷ ಜನಗಳಿಗೆ ಹೆಲ್ಪ್ ಮಾಡ್ತಿದ್ದೆ ಅಂದ್ಬಿಟ್ಟು ನಿನಗೆ ಯಾರೋ ಗುರುತಿಸಿ ಪಾಂಡುಪುರದವರು ನಿನಗೆ ಅಂಗನವಾಡಿ ಕೆಲಸ ಕೊಡಿಸಿದ್ರು ನಿನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಅಣ್ಣಯ್ಯಪ್ಪ ನಿನಗೆ ಅಂಗನವಾಡಿ ಕೆಲಸ ಕೊಡಿಸಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವಣಯ್ಯಪ್ಪ ನಿಮ್ಮಪ್ಪ ನಮ್ಮ ಅಪ್ಪನ ಹಣೆಯಲ್ಲಿ ಬರೋದಿಲ್ಲ ಅವ್ರು ರಾಜಕೀಯಕ್ಕೆ ಇಳಿದವರು ಅಲ್ಲ ನಿಮ್ಮಪ್ಪ ರಾಜಕೀಯ ಗೆಳ್ದಿಲ್ಲ ನನಗೂ ಗೊತ್ತು ಮತ್ತು ಅವ್ರಿಗೆ ಕೆಲಸ ಕೊಡ್ಸೋಕಾಯ್ತು ಕೊಡಿಸ್ತಾರೆ ಪುಣ್ಯಾತ್ಮ ನಮ್ಮಪ್ಪ ಈಗ ನನ್ನ ಬಾಯಲ್ಲಿ ಬಂತಲ್ಲಿತ್ತು ಚಿಕ್ಕಮದ ನಾಯಕರು MLA ಕೆಲಸ ಕೊಡಿಸ್ತವ್ರು ನನಗೆ ಕರ್ಕೊಂಡೋಗಿ ನರಸೀಪುರದಲ್ಲಿ ಅಂಗನವಾಡಿ ಕೆಲಸವಾ ಹಾಂ ಅದ್ಭುತ ಅವತ್ತು ದಿವಸ ಕೆಲಸಕ್ಕೆ ಎಷ್ಟು ಸಾಯ್ತಿದ್ರು ಗೊತ್ತಾ ಜನ ಅಲ್ಲ ಕಣವ ಚಿಕ್ಕಮದ ನಾಯಕ ನೆನ್ಮೊನೆ ಬಚ್ಚಾವನು ನೀನು ಚಿಕ್ಕಮದ ನಾಯಕ ಬಟ್ಟೆಯವನು ಹಾಂ ಬಟ್ಟೆಯವನ ಚಿಕ್ಕಮದ ನಾಯಕ ನೆನ್ಮೊನೆ ಬಚ್ಚಾವನ ನೆನ್ಮೊನೆ MLA ಆಗಿರವ ನೀನು ಅಂಗನವಾಡಿ ಮೇಡಮ್ ಆಗಿದೆ ಅನಾದಿ ಕಾಲದಲ್ಲಿ ನೋಡ ಚಿಕ್ಕಮದ ನಾಯಕರ ಮನೆಯಲ್ಲಿ ಅಂತಂದೆ ಅವ್ರ ಅಪ್ಪ ಅವ್ರ ಮನೆ ಜನವೆಲ್ಲ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡೋರೆ ಓ ಇನ್ನೂ ಒಂದು ಹಿಂದಿನ ತಲೆಮಾರು ನೀನು ನಿಮ್ಮ ಅಪ್ಪನ ನೆನೆಸ್ಕೊಂಡು ನೀನು ಚಿಕ್ಕಮದ ನಾಯಕನ ನೆನೆಸ್ಕೊತಾ ಇದೆಯಲ್ಲ ಅಷ್ಟು ದಿವಸದಿಂದ ಅದ್ರ ಬದಲು ನಿಮ್ಮ ಅಪ್ಪನ ಒಂದು ಸರಿ ನೆನೆಸ್ಕೊಬಿಟ್ಟಿದ್ರೆ ನೀನು ನಿಮ್ಮ ಅಪ್ಪನು ನಿಮ್ಮ ಅವ್ವನ್ನೂ ನೀನು ಇಂಥ ಮನೇಲಿ ಇರ್ತಿರಲಿಲ್ಲ ಬಂಗ್ಲೆಯಲ್ಲಿ ಜೀವನ ಮಾಡ್ತಿದ್ದೆ ನೀನು ಅದು ತಿಳ್ಕೊಂಬದ್ಲು ನಾನು ಸದಾ ಕಾಲ ನೆನೆಸ್ಕೊತಿದ್ದೆ ನಮ್ಮ ಅಪ್ಪ ನಮ್ಮ ಅಮ್ಮನ ಅನ್ಕೊಂಡ್ರೆ ಪ್ರಾಣ ಇದ್ದಿದ್ದು ಅದೇ ನೀನು ನಾನು ನೆನೆಸ್ಕೊತಿದ್ದೆ ನಾನು ಇಲ್ಲಿ ಬಂದು 15 ದಿವಸ ಆಯ್ತಲ್ವಾ 15 ದಿವಸ ಚಿಕ್ಕಮದ ನಾಯಕನ ಪ್ರತಿ ದಿವಸ 10 ರಿಂದ 15 ಸರಿ ನೆನೆಸ್ಕೊತೀಯ ಅದ್ರ ಬದಲು ನಿಮ್ಮ ಅಪ್ಪ ಅವನ್ನ ಒಂದೇ ಸರಿ ನೆನೆಸ್ಕೊಬಿಟ್ಟಿದ್ದೀನಿ ನೀನು ಇಂಥ ಮನೇಲಿ ಇರ್ತಿದ್ದ ಬಂಗ್ಲೆಯಲ್ಲಿ ಕಾರಲ್ಲಿ ಓಡಾಡ್ತಿದ್ದೆ ನೀನು ಮನಸ್ಸಿನಲ್ಲಿರೋದನ್ನ ಬಿಚ್ಚಿ ಹೇಳ್ಕೊಳೋದು ದೊಡ್ಡ ಸ್ಥಾನ ಅಲ್ಲ ನಮ್ಮಪ್ಪ ನಮ್ಮವ್ವ ನನ್ನ ಆತ್ಮದಲ್ಲೇ ಅವರೇ ನಿನಗೆ ನೆನಪಾಗಲಿ ಅಂತಲೇ ನಾನು ಚಿಕ್ಕಮದ ನಾಯಕನ ನೀನೇನಂತ ಕರಿತಿದ್ಯಾವ ಅಂತ ನಿನಗೆ ಹೇಳಿದ್ದು ಅಪ್ಪಾಜಿ ಅಂತ ಕರಿತಾ ಇದೆ ಅಂತ ಹೇಳಿಲ್ವಾ ಅದಕ್ಕೆ ನಿನ್ಗೆ ಆಗಲೇ ಹೇಳಿದ್ದು ನಿಮ್ಮ ಅಪ್ಪನ ಆಶೀರ್ವಾದದಿಂದಲೇ ಅವನು ನಿನಗೆ ಸಹಾಯ ಮಾಡಿರೋದು ಅಂತ ಹೌದು ನೀನು ಅವನ ಆಶೀರ್ವಾದದಿಂದನೇ ಎಲ್ಲರೂ ಸಹಾಯ ಮಾಡೋದು ಅವನೊಬ್ಬನೇ ಅಲ್ಲ ಅವನ ಹೆಸರಲ್ಲಿ ಇನ್ನೂ ಒಂದು ಅರ್ಥ ಐತೆ ಕೇಳಿಸ್ಕೊ ಚಿಕ್ಕಮದ ನಾಯಕದಲ್ಲಿ ಚಿಕ್ಕ ಮಗ ನಾಯಕ ಅಂತ ನಾಯಕ ಅಂದರೆ ಹೀರೋ ಅಂತ ಹೀರೋ ಅಂದರೆ ಕಥಾನಾಯಕ ಅಂದರೆ ಪೂರ್ತಿ ಸ್ಟೋರಿಗೆ ಒಬ್ಬ ನಾಯಕ ಅಂತ ಅರ್ಥ ಚಿಕ್ಕ ಮಗ ಅಂದರೆ ಚಿಕ್ಕವರ ಮಗ ಅಂತ ಚಿಕ್ಕವರು ಯಾರು ಪುಟ್ಟ ಮತ್ತು ಚಿಕ್ಕ 2 ಪದಗಳು ಒಂದೇ ಅರ್ಥ ಆಯಿತಾ ಏನು ಮಾಡೋದಪ್ಪ ಇನ್ನಷ್ಟು ಬುದ್ಧಿವಂತರಲ್ಲ ಅದನ್ನು ಅದರಿಂದ ಇನ್ನೂ ಏನೇನೋ ಮ್ಯಾಥಮೆಟಿಕ್ಸ್ ಐತೆ ಅದಿರಲಿ ಬಿಸಾಕು ನಾನು ಸರ್ವಿಸ್ನಲ್ಲಿ ಎಲ್ಲ ಮುಗಿಸ್ಕೊಬಂದು ಕೂತಿರೋಳಪ್ಪ ಹಾಂ ಬೇಗ ಮುಗಿಸ್ಬಿಡಿದೆ ಅಷ್ಟೇ ನೀನು ಇನ್ನೇನು ಮುಗಿದಿಲ್ಲ ಕತೆ ಇನ್ನೂ ದೊಡ್ಡದಾದೆ 106 ಜನ ಹಳ್ಳಿಗಳಿಗೆ ಹೋಗ್ಬಿಟ್ರು ಕೈ ಮುಗಿತಾರೆ ನೋಡವ್ವ ಕತೆ ಸಿಕ್ಕಾಬಿಟ್ಟೆ ಪಿಕ್ಚರು ದೊಡ್ಡದಾದೆ ನೀನು ಅದರಲ್ಲಿ ಒಂದು ಸೈಡ್ ಆ್ಯಕ್ಟಿಂಗ್ ಪಾತ್ರ ಮಾಡಿದ್ಯಾ ಅಷ್ಟೇ ಆರಾಮ್ಸಾಗಿ ನಾನು ಅದು ಹೇಳ್ಕೊಳಲ್ವಲ್ಲ ನಂದು ನಾನು ನೋಡ್ಕೊತಾ ಇರೋದು ಇನ್ನೊಬ್ಬರು ಮಾಡಿದ್ದೆಲ್ಲ ನಾನು ಹೇಳೋಕ್ಕೂ ಬರಲ್ಲ ನಿನಗೇನು ಗೊತ್ತಿಲ್ಲ ನನಗೇನು ಗೊತ್ತವ ನಮ್ಮ ಮನೇಲಿ 7 ತಲೆಮಾರು ಕತೆ ಹೇಳ್ತೀನಿ ನಾನು ನಿನಗಾದ್ರೆ ನಿಮ್ಮ ಅಪ್ಪ ಅವನ ಕತೆಯೇ ಗೊತ್ತಿಲ್ಲ ನಿಮ್ಮ ಅಪ್ಪ ಅವನ ಹೆಸರೇ ನಿನ್ನ ಬಾಯಲ್ಲಿ ನಿಮ್ಮ ಅಪ್ಪ ಅವನ ಹೆಸರೇ ಬರಲಿಲ್ಲ ಒಂದು ದಿವಸನೂ ಚಿಕ್ಕಮದ ನಾಯಕ ಅದು ಬಿಟ್ರೆ ಸಿದ್ದರಾಮಯ್ಯ ಅವ್ನು ಬಿಟ್ರೆ ಇನ್ಯಾರು ಅದೇ ಕೃಷ್ಣಪ್ಪ ಈ 3 ಜನದ ಹೆಸರು ಬರ್ತವೆ ನಿಮ್ಮ ಅಪ್ಪ ಅವನ ಹೆಸರೇ ನಿನಗೆ ಬರೋದಿಲ್ಲ ನನ್ನ ತಮ್ಮ ತೊಡೆ ತಡ್ತಾ ಅಂತೀಯ ಆದರೆ ನಿನ್ನ ತಮ್ಮ ಪಾಪ ಗಂಟ್ಲು ನೋವು ಬಂದು ಹೊಟ್ಟೋದ ನಿನ್ನ ತಮ್ಮ ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ತಾ ಬೀದಿ ಸುತ್ತಾ ಇದ್ದ ಏನೇನೋ ಪಾಪ ಅವನು ಮದುವೆ ಆದಮೇಲೆ ಅವನು ಪಾಳು ಪಕ್ಕಳು ಬಿದ್ದಿದ್ದ
ನಿನ್ನ ತಮ್ಮಗೆ ಎಷ್ಟೇ ಸಲ ತೊಂದರೆ ಆಯಿತು ಅದನ್ನ ಯಾವ ಥರ ಹೇಳಿದ್ಯಾ, ಅದನ್ನೇನೋ ಯಾವ ಥರ ಯೋಚನೆ ಮಾಡಿದ್ಯಾ, ಅದನ್ನ ಯಾವ ಥರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ಯಾ. ಜೀವನದಲ್ಲಿ ಸಾವಿರ ಕಥೆಗಳವೆ, ಅವೆಲ್ಲ ಬಿಟ್ಬಿಟ್ಟು ಚಿಕ್ಕಮಂದಾಕ ಕೃಷ್ಣಪ್ಪ ಆಮೇಲೆ ಸಿದ್ದರಾಮಯ್ಯ ಹೌದು, ಅವ್ರು ಮೂರೇ ಜನ ನನ್ನ ಎಲ್ಲ ಕಡೆ ಕರ್ಕೊಂಡೋಗಿ ಹೇಳ್ತಲ್ವಾ ಚಿಕ್ಕಮಂದಾಕನೇ ನಿಂಗೆ ಅಂಗನವಾಡಿ ಕೆಲಸ ಕೊಡಿಸಿದ್ದು ಅಂತ ನೀನೇ. ಹೌದು. ನೀನು ಅಂಗನವಾಡಿಗೆ ಹೋದಾಗ ಚಿಕ್ಕಮಂದಾಕ ಏನಪ್ಪ ಅಂದ್ರೆ ನಾನು ಅವ್ರ ಕೈ ಹೋಗಿ ಅವ್ರ ಮನೆ ಬಾಗಿಲು ಬಿಡ್ಕೋಬಾರ್ದಲ್ಲ ಅಂತ ಇಷ್ಟಾಗಲ್ಲ ಮನೇನೂ ಮಾಡ್ಕೊಂಡೆ. ನನ್ನ ಪರ ನಾನು ನೆಮ್ಮದಿಯಾಗಿದ್ದೀನಿ, ಯಾರಿಗೂ ತೊಂದರೆ ಕೊಡೋದು ಅಷ್ಟೇ. ಅದು ಮನಸ್ಸಿನಾಗಿತ್ತು, ಯಾರಿಗೂ ತೊಂದರೆ ಕೊಡಬಾರ್ದು, ಯಾರ ಮನೆಯೊಳಗೆ ಹೋಗ್ಬಾರ್ದು, ಮಕ್ಕಳು ಮರಿ ಅವ್ರ ಮನೇಲಿ ಅವರು ಚೆನ್ನಾಗಿರಲಿ, ನಾನು ಹೆಂಗಾರು ಮಾಡ್ಕೊಂಡು ಇಷ್ಟಾಗಲ್ಲ ಉದ್ಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ಹೋಗಿ ನಾಯ್ತು ನಡೆಯೋದು. ಬೋರ್ ಹೋಗಿದ್ನ ತಕ್ಷಿ ಅಲ್ಲಿಗೆ ಹಾಕ್ಸಿ ಅಪಾಯ ತೆಗೆದು ಹೆಂಗೋ ಇಷ್ಟಾಗಲ್ಲ ಮನೆ ಮಾಡಿಕೊಟ್ಟ ನಮ್ಮಪ್ಪ ಅವನ ಕುಟುಂಬ ಚೆನ್ನಾಗಿದೆ ಅಂತ ಕೈ ಮುಗಿತೀವಿ. ಇನ್ನೇನು ಜನ ಓಡ್ ಬಂದು ನನಗೇನು ಇಷ್ಟಾಗಲ್ಲ ಮನೆ ಕಟ್ಕೊಟ್ರೆ ಇಲ್ಲ ಜಾಗ ತಗೊಟ್ರೆ ಯಾರು ಇಲ್ಲ, ಎಲ್ಲ ಚೆನ್ನಾಗಿರಲಿ, ನಮ್ಮ ಜನ ಚೆನ್ನಾಗಿರೋದು ನಮಗೆ ಮುಖ್ಯ. ಮಾಡಿದವ್ರು ನೆನೆಸ್ಕೋಬೇಕು, ಕೈ ಮುಗಿಬೇಕು, ಭಗವಂತ ನಮಗೂ ಒಳಗೆ ಮಾಡ್ತಾನೆ. ಮಾಡೋದು ನೆನೆಸ್ಕೋಬೇಕು ಅಂದರೆ ಮಾಡದೇ ಇರೋದನ್ನು ಹೇಳ್ಬೇಕು ಅಂತೇನಿಲ್ವಲ್ಲ. ನಮ್ಮ ಕರ್ತವ್ಯ ನಾವೇನು ಮಾಡಬೇಕು, ನಮಗೂ ಮಾಡಿದ್ರು ಜನ, ನಮ್ಮ ಕರ್ತವ್ಯ ನಾವೇನು ಮಾಡಬೇಕು, ನಮ್ಮ ಕೈಲಾದ ನಾವು ಮಾಡೋದು. ಈಗ ಎಲ್ಲ ಮುಗಿದೋಗದೆ, ಶಿವ ಯಾರಿಗೂ ತೊಂದರೆ ಕೊಡೋದಂಗೆ ಕಾರಕಪ್ಪ ಅಂತ ಕೈ ಮುಗಿತಾರೆ, ಅಷ್ಟಾದರೂ ಸಾಕು. ನಾನು ಯಾರ ಮನೆಗೂ ಹೋಗಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ನನಗೆ ಇಷ್ಟಾಗಲ್ಲ ಮನೆ ಬೇಕು ಅಂತ ಹೋಗಿ ಅವ್ರ ಮನೆಗೆ ಕೂತ್ಬಿಟ್ಟೆ 2 ದಿವಸ. ಆಗ ಪಾಯಿ ಬಂದು ಈ ಬೋರ್ವೆಲ್ ತಗ್ಸಿ ಅಲ್ಲಿಗೆ ಹಾಕ್ಸಿ ಪಾಯ ತಗ್ಸಿ ಗೋಡೆ ಎಳಿಸಿ ಬಿಟ್ಕೊಟ್ಟ. ದೇವರು ಅವ್ರಿಗೆ ದೀರ್ಘಾಯಿಸ್ಕೊಳಪ್ಪ ಅಂತ ಕೈ ಮುಗಿದೆ. ನಮ್ಮಪ್ಪ ನಮ್ಮ ಮಗು ಒಟ್ಟುರಿಸ್ಲಿಲ್ಲ, ನನ್ನ ಮನೆ ಕೊಡ್ರಿ, ನಂಗೆ ಅದು ಮಾಡಿರಿ ಇದು ಮಾಡಿರಿ ಅಂತ. ಎಲ್ಲಕ್ಕೂ ಜನನೂ ಒಳ್ಳೆಯದಾಗಿರ್ಬೇಕು, ನಾವು ಒಳ್ಳೆಯದಾಗಿರ್ಬೇಕು, ಅಷ್ಟೇ ಮುಖ್ಯ. ಬೇಕಲ್ಲ 9 ಗಂಟೆ ಆಯಿತು. ಸೊಳ್ಳೆ ಜಾಸ್ತಿ ಇದೆ.